ಕರೋತು ಮಮ ಕಲ್ಯಾಣಂ ಹರಿರಹಯ ಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಬೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ಯೋಧನ ಅರ್ಜುನ ಬಂದಿದ್ದಾನೆ ಅಂತ ಹೇಳಿ ನೀವು ಭಯಭ್ರಾಂತರಾಗಬೇಡ್ರಿ, ಯುದ್ಧ ಮಾಡೋದು ಅಂತ ಹೇಳಿ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ರಿ ಅಂತ ಹೇಳಿ ಪ್ರೋತ್ಸಾಹಕರವಾದ ಮಾತುಗಳನ್ನು. ಯಾಕೆಂದರೆ ಅವನು ಈ ಯುದ್ಧದ ನಿಯಾಮಕ, ಈ ಯುದ್ಧವನ್ನು ಮಾಡಬೇಕು ಅಂತ ಹೊರಟು ಅಂತಾದಾಗ ಯಾರಾದರೂ ಯುದ್ಧದ ಬಗ್ಗೆ ನಿರುತ್ಸಾಹಭರಿತವಾದಂತಹ ಮಾತುಗಳನ್ನು ಆಡಿಬಿಟ್ರೆ ಆಗ ಯುದ್ಧ ಆರಂಭ ಆಗೋಕ್ಕಿಂತಲೂ ಮುಂಚೆ ಅದು ಕೆಟ್ಟು ಕೂತ್ಕೊಳ್ತದೆ. ಮನಃಪೂರ್ವಕವಾಗಿ ಕೆಲಸ ಮಾಡದೇ ಇದ್ದರೆ ಯುದ್ಧದ ಪರಿಣಾಮಗಳು ಸರಿಯಾಗಿ ಸಿಗೋದಿಲ್ಲ. ಅದಕ್ಕಾಗಿ ಉತ್ಸಾಹವನ್ನು ತುಂಬುವಂತಹ ಮಾತುಗಳನ್ನು ದುರ್ಯೋಧನ ಆಡಿದ. ಕರ್ಣ ಆಗ ಅಂತಾನೆ, ಈಗ ಕರ್ಣ ದುರ್ಯೋಧನನ ಪಕ್ಷದಲ್ಲಿ ನಿಂತುಕೊಂಡು, ಪೂರ್ವದಲ್ಲೇ ಪ್ರಸ್ತಾಪ ಮಾಡಿದ ಹಾಗೆ ಕರ್ಣ ದುರ್ಯೋಧನನ ಪಕ್ಷದಲ್ಲಿ ನಿಂತುಕೊಂಡು ವಾಸ್ತವದಲ್ಲಿ ಯುದ್ಧ ಅಂತನ್ನೋದು ಇದೊಂದು ನಗಣ್ಯವಾಗಿರತಕ್ಕಂಥ ವಿಚಾರ, ಅಥವಾ ಅರ್ಜುನನ ಜೊತೆಗೆ ಅಂತನ್ನೋದು ಇದೊಂದು ನಗಣ್ಯವಾದ ವಿಚಾರ. ಇದನ್ನು ತುಂಬ ಏನು ಮಾಡ್ತಾ ಇದ್ದೀರಿ ಅಂದರೆ ಆರ್ಭಟ ಮಾಡ್ತಾ ಇದ್ದೀರಿ. ಹೇಳ್ತಾರಲ್ಲ, ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಅಂತ. ಆ ರೀತಿ ನೀವೇನು ಮಾಡ್ತಿದ್ದೀರಿ ಅಂದರೆ ಆ ಯುದ್ಧದ ಬಗ್ಗೆ ಇಲ್ಲದ ಭಯವನ್ನು ನೀವು ಜಗತ್ತಿನಲ್ಲಿ ಹುಟ್ಟಿಸ್ತಾ ಇದ್ದೀರಿ. ಸರ್ವಲೋಕೇನ ವಾ ಯುದ್ಧಂ ದೇವೈರ್ವಾಸ್ತು ಸವಾಸವೈ ಅನಾಚ್ಛಿನ್ಯೇ ಪುನರ್ದ್ರವ್ಯೆ ಕೋಹಸ್ತಿನ ಪುರಂಭೃಜೇತ್. ದೇವತೆಗಳೇ ಬಂದು ವಿರೋಧವನ್ನು ಮಾಡಿದ್ರೂ ಕೂಡ ಬಿಡ್ಲಿಕ್ಕೆ ಯಾರು ಸಿದ್ಧರಿದ್ದಾರೆ? ಗೋಸಂಪತ್ತನ್ನಾಗಲೇ ವಿರಾಟ್ ರಾಜಂದ ಅಪಹಾರ ಮಾಡಿದ್ದಾಗೋಗಿದೆ. ಈಗ ಬಿಟ್ಟು ಕೊಡೋದು ಅಂತನ್ನುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಏನಿದ್ರೂ ಯುದ್ಧ ಮಾಡಬೇಕಷ್ಟೆ. ಈಗ ನನ್ನ ಬಾಣಗಳ ಸಾಮರ್ಥ್ಯ ಯಾವ ರೀತಿ ಇದೆ ಅಂದರೆ, ಈ ದಟ್ಟವಾಗಿರತಕ್ಕಂತಹ ಕಾಡಿನಲ್ಲಿ ಯಾವನಾದ್ರೂ ಕೂಡ ಮರಗಳನ್ನು ಮುಟ್ಟದೇನೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಕಾಡದು, ಅಲ್ಲಿರೋದೇ ಮರಗಳು.
ಅವನು ಮುಟ್ಲಾರ್ದೇ ಯಾವನಾದ್ರೂ ಕಾಡನ್ನು ದಾಟ್ಲಿಕ್ಕಾಗ್ತದೆ. ಹಾಗೆ ನನ್ನ ಬಾಣಗಳ ಕಾಡಿನ ಎದುರಿಗೆ ಬಂದರು ಅಂತಂದರೆ ಅವರು ಆ ಬಾಣಗಳನ್ನು ಮುಟ್ಟಿಸ್ಕೊಳ್ಳಾರ್ದೆ ಹೋಗ್ಲಿಕ್ಕಾಗೋದಿಲ್ಲ. ವಿಷಮಯವಾದಂತಹ ಬಾಣಗಳು, ತೀಕ್ಷ್ಣವಾದ ಬಾಣಗಳು, ಬಿಟ್ಟೆ ಅಂದರೆ ಪ್ರಾಣ ಹೋಗ್ತದೆ. ಅಂಥ ಬಾಣಗಳನ್ನು ಹೊತ್ತು ನಿಂತಿದ್ದೀನಿ ನಾನು. ಅರ್ಜುನ ಬಂದಿದ್ದಾನೆ ಅಂತ ಯಾಕೆ ಹೆದರುತ್ತೀರಿ? ಒಂದು ಕೆಲಸ ಹೇಳ್ತೀನಿ ಕೇಳ್ರಿ. ಈ ಹೆದರುವಂಥ ವ್ಯಕ್ತಿಗಳೇನಿರ್ತಾರಲ್ಲ, ಇವ್ರನ್ನ ಎದುರಿಗೆ ಇಟ್ಕೊಂಡು ಕೆಲಸ ಮಾಡಬೇಡ್ರಿ. ದುರ್ಯೋಧನನನ್ನು ನೋಡಿ ಹೇಳ್ತಾನೆ. ಅಂದರೆ ಏನರ್ಥ? ಇವರು ಭಯಪಡಿಸ್ತಾ ಇದ್ದಾರೆ, ಇವ್ರಿಗೆ ಯುದ್ಧ ಬೇಡಾಗಿರಬೇಕು. ಒಂದು ಕೆಲಸ ಮಾಡು ದುರ್ಯೋಧನ. ಏನಂತಂದರೆ ಆಚಾರ್ಯಂ ಪೃಷ್ಠತಾಂಕೃತ್ವ ತಥಾ ನೀತಿರ್ ವಿಧೀಯತ. ಈ ದ್ರೋಣಾಚಾರ್ಯರು ಆರಂಭದಲ್ಲೇನೆ ಅರ್ಜುನ ಬಂದಿದ್ದಾನೆ ಅಂತ ಹೆದರಿಸ್ತಾರೆ. ಈ ಹೆದರ್ಸವ್ರು ಯಾವಾಗಲೂ ಏನಾಗಬಾರ್ದಂದರೆ ಕೆಲಸಕ್ಕೆ ಹೋಗಬೇಕಾದ್ರೆ ಎದುರಿಗೆ ಬರಬಾರ್ದು. ಈ ಸಾಮಾನ್ಯವಾಗಿ ಯಾವ್ದಾರ ಒಳ್ಳೆ ಕೆಲಸಕ್ಕೆ ಹೊಂಟಾಗ ಬೇಕು ಅಡ್ಡ ಬರಬಾರ್ದು ಅಂತೀವಿ ನೋಡ್ರಿ. ಬೇಕು ಯಾಕೆ ಅಡ್ಡ ಬರಬಾರ್ದು? ಅದಕ್ಕೊಂದು ಕಾರಣ ಇದೆ. ಬೆಕ್ಕ ಅಡ್ಡ ಬರಬಾರ್ದು ಅಂತ ಎಲ್ಲರೂ ಹೇಳ್ತೀವಿ. ಬೆಕ್ಕ ಅಡ್ಡ ಬಂದರೆ ನಿಂತು ಬಿಟ್ಟು ನಾವು ಹೋಗ್ತೀವಿ. ಬೆಕ್ಕು ಯಾಕೆ ಅಡ್ಡ ಬರಬಾರ್ದು ಅಂತಂದರೆ, ಬೆಕ್ಕು ಒಂಥರ ಭಯಗ್ರಸ್ತ ಪ್ರಾಣಿ. ಕೆಲಸಕ್ಕಾಗಿ ನುಗ್ಗವನೇನಿದ್ದಾನಲ್ಲ, ಅವನು ಭಯ ಪಡೋರನ್ನ ಎದುರಿಗೆ ಇಟ್ಕೊಂಡ್ಬಿಟ್ಟ ಅಂತಂದರೆ ಅವ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಏನು ಮಾಡ್ತಾನೆ, ಭಯ ಪಡೋರನ್ನ ನೋಡಿಬಿಟ್ಟು ಅವನು ಅಧೀರನಾಗಿಬಿಡ್ತಾನೆ, ಧೈರ್ಯ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಕೆಲಸ ಮಾಡಬೇಕು ಅಂತನ್ನುವಂತಹ ವ್ಯಕ್ತಿಗಳು ಇಂಥದ್ದನ್ನು ನೋಡಿ ಏನಾಗಬಾರ್ದು ಅಂತಂದರೆ ಅಧೀರರಾಗಬಾರ್ದು, ಧೈರ್ಯ ಕಳ್ಕೋಬಾರ್ದು. ಕೆಲಸ ಮಾಡಬೇಕು ಅಂತ ಹೊರಟಿದ್ದೀನಿ ಅಂದಮೇಲೆ ಮಾಡಬೇಕಷ್ಟೇ. ಅದರ ಬಗ್ಗೆ ಹಿಂದೇಟು ಹಾಕೋದು, 4 ಹೆಜ್ಜೆ ಹಿಂದೆ ಬರೋದು, ಅದು ಹೇಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡೋದು, ಆಗ್ತದೋ ಇಲ್ಲೋ ಅಂತ ಗಾಬರಿ ಪಡೋದು, ಇದೆಲ್ಲ ಏನು ಎದುರಿಗಿದ್ದಾರಲ್ಲ ಇವರು ದ್ರೋಣಾಚಾರ್ಯರು. ಆಚಾರ್ಯಂ ಪೃಷ್ಠತಃ ಕೃತ್ವ ತಥಾ ನೀತಿರ್ ವಿಧೀಯತ. ಇವ್ರನ್ನ ಮೊದಲು ಏನು ಮಾಡೋದ್ರೆ ಸೈನ್ಯದ ಹಿಂಭಾಗದಲ್ಲಿ ಒಯ್ದು ಹಾಕಿವ್ರನ್ನ. ಯಾಕೆಂದರೆ ಕಾರ್ಯ ಸಾಧನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರೋತ್ಸಾಹಕರಿರಬೇಕು, ನುಗ್ಗುತ್ತೀವಿ ಅಂತನ್ನೋರಿರಬೇಕು, ಕೆಲಸ ಮಾಡ್ತೀವಿ ಅಂತನ್ನೋರಿರಬೇಕು. ಅದರ ಬಗ್ಗೆ ಯೋಚನೆಯನ್ನು ಮಾಡಬೇಕೇ ಹೊರತು ಈ ಕೆಲಸವನ್ನು ಮಾಡಿದರೆ ಏನು ಹಾನಿ ಆಗ್ತದೆ ಅಂತ ಯೋಚನೆ ಮಾಡೋರನ್ನ ಎದುರಿಗಿಟ್ಕೊಂಡು ಕೆಲಸ ಮಾಡಿದರೆ ಇವ್ರು ಹೇಳಿದ್ದಕ್ಕೋಸ್ಕರ ಹಂಗಾಗೇ ಆಗ್ತದೆ. ಯಾಕೆಂದರೆ ಫಲ ಏನು ಬರ್ತದೆ ಅಂತ ಅನ್ನೋದನ್ನು ನೋಡಲಿಕ್ಕೆ ನಾವು ವಾಸ್ತವದಲ್ಲಿ ಆ ಫಲವನ್ನು ನೋಡೋಕ್ಕಿಂತ ಮುಂಚೆ ಇವ್ರ ಮೊದಲು ಮುಖ ನೋಡ್ತೀವಿ. ಇವ್ರ ಮುಖ ನೋಡಿದರೆ ಏನಾಗ್ತದೆ ಅಂದರೆ ಇವ್ರ ಮುಖದಲ್ಲಿ ಏನಿರ್ತದೆ, ಯಾವಾಗಲೂ ಭಯ ಇರ್ತದೆ. ಅದಕ್ಕಾಗಿ ಮೊದಲು ಏನು ಮಾಡು ಅಂದರೆ ಸೈನ್ಯದ ತುದಿಗೆ ಕಳಿಸಿ ಇವ್ರನ್ನ ಎದುರಿಗೆ ಇಟ್ಕೋಬೇಡ. ಜಾನಾಮಿ ವಿಜಿತಂ ತೇಷಾಂ ಅತಸ್ತ್ರಾಸಯತಿ ವನಃ. ನಮಗೆ ಗೊತ್ತಿಲ್ಲ, ನಾವು ಇಂದ್ರಕೀಲ ಪರ್ವತಕ್ಕೆ ಹೋಗಿ ತಪಶ್ಚರ್ಯ ಮಾಡಿದ್ದಾನೆ, ದೇವತೆಗಳೆಲ್ಲರೂ ಅವನಿಗೆ ಸಹಾಯ ಮಾಡಿದ್ದಾರೆ, ಅವನ ಹತ್ರ ದೇವತಾಸ್ತ್ರಗಳೆಲ್ಲ ಇದ್ದಾವೆ, ದಿವ್ಯಾಸ್ತ್ರಗಳಿದ್ದಾವೆ. ಇದು ನಮಗೆ ಗೊತ್ತಿಲ್ವಾ? ಗೊತ್ತಿದ್ದಕ್ಕೆ ಬಂದಿದ್ದೀವೋ ಗೊತ್ತಿಲ್ಲದೇ ಬಂದಿದ್ದೀವೋ? ಯಾವಾಗ ಗೊತ್ತಿದ್ದೇ ಬಂದಿದ್ದೀವಿ ಅದನ್ನು ಮತ್ತೆ ಪುನಃ ಪುನಶ್ಚರಣೆ ಮಾಡ್ತಾ ಕೂತ್ಕೊಳ್ಳೋದು ಅದನ್ನು? ಅರ್ಜುನ ಮಹಾಸಾಮರ್ಥ್ಯವಂತ, ಪಾಂಡವರು ಮಹಾಸಾಮರ್ಥ್ಯವಂತರು. ಇದು ಗೊತ್ತಿದ್ದು ಯುದ್ಧಕ್ಕೆ ಬಂದ್ವೋ ಗೊತ್ತಿಲ್ಲದೇ ಬಂದ್ವೋ? ಗೊತ್ತಿಲ್ಲದೆ ಬಂದಿದ್ದೀವಿ ಅಂದ್ರೆ ಮರಳಿ ಹೋಗ್ಬಿಡ್ಬೇಕು ನಾವು. ಗೊತ್ತಿದ್ದೇ ಬಂದಿದ್ದೀವಿ ಅಂತ ಅಂದಮೇಲೆ ಅದನ್ನು ಪುನಃ ಕೇಳಿಸ್ಕೊಳ್ಳೋದೇನಿದೆ? ಈ ದ್ರೋಣಾಚಾರ್ಯರಿಗೆ ಆರಂಭ ಪ್ರವೃತ್ತಿ, ತಮಗೆ ಗುರುದಕ್ಷಿಣ ಕೊಟ್ಟುಬಿಟ್ನಲ್ಲ ಇವನು, ಯಾರು? ಅರ್ಜುನ. ಆದ್ದರಿಂದಾಗಿ ಅವನ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇದೆ. ಪ್ರೀತಿ ಇರೋದು ಸಹಜ. ಅವ್ರಿಗೆ ಯಾವ ಕಾಲದಿಂದ ಪ್ರೀತಿ ಆರಂಭ ಆಗಿದೆ ಅಂದರೆ ಅವತ್ತಿನಿಂದ ಪ್ರೀತಿ ಆರಂಭ ಆಗಿದೆ. ನಮಗೆ ಯಾವತ್ತಿನಿಂದ ದ್ವೇಷ ಇದೆಯೋ ಅವ್ರಿಗೆ ಅವತ್ತಿನಿಂದ ಪ್ರೀತಿ ಇದೆ. ಆದ್ದರಿಂದಾಗಿ ಅವರು ಪ್ರಶಂಸಾ ಮಾಡೇ ಮಾಡ್ತಾರೆ. ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ಯಥಾನ ಸೇನಾ ಭಜ್ಯೇತ ತಥಾ ನೀತಿರ್ ವಿಧೀಯತ. ಇವ್ರನ್ನ ಎದುರಿಗಿಟ್ಕೊಂಡು ವಿಚಾರ ಮಾಡ್ಲಿಕ್ಕೆ ಹೋದ್ರಿ ಅಂತಂದರೆ ಪುನಃ ಏನಾಗ್ತದೆ, ಇವರು ತಮ್ಮ ವಿಚಾರವನ್ನೇ ಸೇನಾದ ತಲೆಯಲ್ಲೂ ತುಂಬುತ್ತಾರೆ, ಸೈನಿಕರ ತಲೆಯಲ್ಲೂ ತುಂಬುತ್ತಾರೆ. ಇವರು ಹೆದರೋದ್ರ ಮೂಲಕವಾಗಿ ಅವ್ರನ್ನು ಏನು ಮಾಡ್ತಾರೆ, ಅಧೈರ್ಯಪಡಿಸ್ತಾರೆ, ಹೆದರಿಸ್ತಾರೆ. ಅಂದಮೇಲೆ ಇಂಥವ್ರನ್ನ ಎದುರಿಗಿಟ್ಟುಕೊಂಡು ಏನು ಮಾಡ್ಲಿಕ್ಕೆ ಹೋಗಬಾರ್ದು, ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು. ಹೆದರೋ ವ್ಯಕ್ತಿಗಳನ್ನು ಎದುರಿಗಿಟ್ಕೊಂಡು ಕೆಲಸ ಮಾಡಬಾರ್ದು. ಏನೋ ದೊಡ್ಡದಾಗಿ ಆ ಕುದುರೆಗಳು ಕೆನಿತಾವೆ, ಅವುಗಳ ಕಾಲು ಇಷ್ಟೊತ್ತಿನ ತನಕ ನಿಂತಿವೆ, ಬೆಳಗ್ಗಿನಿಂದ ನಿಂತಿವೆ, ಕಾಲು ಎಡರೋದು ತೊಡರೋದು ಸಹಜಪ್ಪ, ಅದನ್ನೊಂದು ಶಕುನಶಾಸ್ತ್ರ ಅಂತ ಹೇಳಿಬಿಟ್ಟು ಇದ್ದವ್ರನ್ನೆಲ್ಲರನ್ನು ಭಯಪಡಿಸಿ ಅದು ಏನು ಹೇಳೋದಿದೆ,
ವಾಯು ಅದು ಎದುರು ದಿಕ್ಕಿನಿಂದ ಬೀಸ್ತಾ ಇದೆ. ಎಲ್ಲಾದ್ರೂ ಬಯಲಿಗೆ ಬಂದು ನಿಂತ್ಕೊಂಡ್ರೆ ಯಾವ್ದಾರ ಒಂದು ದಿಕ್ಕಿನಿಂದ ಗಾಳಿ ಬಂದೇ ಬರ್ತದೆ. ಅದು ಎದುರಿಗಿನಿಂದ ಬರ್ತದೋ, ಅದು ಹಿಂದಿನಿಂದ ಬರ್ತದೋ, ಎಡದಿಂದ ಬರ್ತದೋ, ಬಲದಿಂದ ಬರ್ತದೋ, ಅದರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಹಾಗೇ ಈ ಅಕಾಲದಲ್ಲಿ ಒಂದು ಸರ್ತೆ ಮಳೆ ಬರ್ತದೆ ಅಥವಾ ಗುಡುಗುಗಳ ಆರ್ಭಟ ಬರ್ತದೆ. ನೀವು ಈ ರೀತಿಯಲ್ಲೆಲ್ಲ ಅಂಥ ಎಲ್ಲ ವಿಚಾರಗಳಿಗೆ, ಪ್ರಕೃತಿಯಲ್ಲಿ ನಡೆಯತಕ್ಕಂತಹ ಪರಿಣಾಮಗಳಿಗೆ ಅದನ್ನು ಯೋಚನೆ ಮಾಡಿಕೊಂಡು ನೀವು ಮಾಡತಕ್ಕಂಥ ಕೆಲಸ ಆಗ್ತದೋ ಆಗೋದಿಲ್ಲೋ, ಆಗೋದಾದರೆ ಹಿಂಗೆ ಆಗಬೇಕಾಗಿತ್ತು, ಆಗೋದಿಲ್ಲ ಅಂದರೆ ಹಿಂಗಾಗ್ತದೆ, ಇದನ್ನೆಲ್ಲ ಯೋಚನೆ ಮಾಡ್ತಾನೆ ಯಾರ? ಭೀಷಯನ್ ಪಾಂಡವೇಯೇಭ್ಯ ಭವಾನ್ ಸರ್ವಾನ್ ಇಮಾನ್ ಜನಾನ್ ಪ್ರಮುಖೇ ಸರ್ವಸೈನ್ಯಾನಾಂ ಅಬದ್ಧಂ ಬಹುಭಾಷತೆ. ಈ ಅಬದ್ಧವಾಗಿ ಕೆಲಸಕ್ಕೆ ಬರದೇ ಇರುವಂಥ ವಿಷಯಗಳನ್ನೆಲ್ಲ ಇವರು ಹೇಳ್ತಾ ಇದ್ದಾರೆ. ನೀವು ಕೂತ್ಕೊಂಡು ಅವ್ರ ಎದುರಿಗೆ ಶನ್ನಾಮಿತ್ರ ಶಂವರಣ ಅಂತ ಕೇಳ್ತಾ ಇದ್ದೀರಿ. ಹೇಳೋರಿಗೆ ಅವ್ರಿಗೆ ಬುದ್ಧಿ ಇಲ್ಲೇ ಇಲ್ಲ. ಇಟ್ ಈಸ್ ಡಿಸೈಡೆಡ್. ಕೇಳೋರಿಗೆ ನಿಮಗೇನಾಗಿದೆ? ಹೇಳೋರು ತಪ್ಪಿತಸ್ಥರು ಅಂತ ನಾನು ಬೈದರೆ ಅವ್ರಿಗೆ ಹೆಚ್ಚುಗಾರಿಕೆ. ಯಾಕೆಂದರೆ ಒಬ್ಬ ಬೈತಿರ್ಬೇಕಾದ್ರೆ, ಒಬ್ಬ ಏನಾದ್ರು ಮಾತಾಡ್ತಿರ್ಬೇಕಾದ್ರೆ ಅವನನ್ನು ಮುಖ ನೋಡ್ಬಿಟ್ಟು ನೀ ಮಾತಾಡಬೇಡ ನಿಲ್ಲಿಸು ಅಂತಂದರೆ ಅವನಿಗೂ ಮರ್ಯಾದೆ ಕೊಟ್ಟಿದ್ದೀವಿ ಅಂತ ಅರ್ಥ. ಅವನು ಮುಖ ನೋಡ್ದೇನೆ ಮಾತು ಕೇಳ್ತಿರೋರಿಗೆ ನೀವು ಅವನ ಮಾತು ಕೇಳ್ತಿದ್ದಿರಲ್ಲ, ಬುದ್ಧಿ ಇಲ್ಲ ನಿಮಗೆ ಅಂತ ಬೈದ್ರೆ ಏನರ್ಥ? ಅವನಿಗಂತೂ ಇಲ್ಲೇ ಇಲ್ಲ ಅಂತ. ಬುದ್ಧಿಲ್ಲ ಅಂತ ಬೈಸ್ಕೊಳ್ಳುವಂತಹ ಅರ್ಹತೆಯೂ ಇಲ್ಲ ಅಂತ ಅಭಿಪ್ರಾಯ. ಅದು ವಕ್ರವಾಗಿ ಮಾತಾಡುವಂಥ ರೀತಿ. ನೀನು ಯಾಕೋ ಅವನ ಮಾತು ಕೇಳಿದೆ ಅಂದರೆ ಏನರ್ಥ? ಅವನು ತಲೆ ಕೆಡಿಸ್ಲಿಕ್ಕೆ ಹೇಳಲಿಕ್ಕೆ ತಾನೆ. ಅವನಿಗೆ ಮೊದಲು ಬುದ್ಧಿ ಇಲ್ಲ, ನಿನಗೇನು ಮಾತಾಡಬೇಕು ಅಂತ ಅವನಿಗೆ ಗೊತ್ತಿಲ್ಲ, ನಿನಗೇನಾಗಿದೆ? ಆದ್ದರಿಂದ ಇವೆಲ್ಲ ಹಿಂಗೆ ವಕ್ರವಾಗಿ ಮಾತಾಡುವಂತಹ ವಿಚಾರಗಳು ಅಂತಿದ್ದಾವೆ. ಕೆಲವು ಸಂದರ್ಭದಲ್ಲೆಲ್ಲ ವಕ್ರವಾಗಿ ಮಾತಾಡೋದು ಅಂತಂದರೆ ಆ ವಕ್ರತಾ ಯಾರಿಗೆ ಯಾವ ರೀತಿಯಲ್ಲಿ ಪ್ರಯೋಗ ಮಾಡ್ತೀವಿ ಅಂತ ಹೀಗೆಲ್ಲ ಏನು ಮಾಡ್ದ ಅಂದ. ಯಥೈವಾಶ್ವಾನ್ ಮಾರ್ಗಮಾಣಾನ್ ಸ್ಥಾನೇವ ಅಭಿಪರಿಪ್ಸವ ಹೇಷಿತಾನೇವ ಶೃಣ್ವಂತಿ ಸ್ಯಾರಿದಂ ಭವತಸ್ತಥ. ಕೆಲಸ ಆಗ್ತದೋ ಇಲ್ಲೋ ಅಂತ ಹೇಳಿಬಿಟ್ಟು ಕುದುರೆಗಳು ಕೆನೆಯೋದನ್ನು ನೋಡಿಕೊಂಡು ನೀವು ನಿರ್ಧಾರ ಮಾಡ್ತೀರಾ? ಅಲ್ಲಿ ಲೊಚಗುಟ್ಟುಕೊಳ್ಳೋದು, ಕುದುರೆ ಕೆನೆಯೋದು, ಗಾಳಿ ಎದುರಿಗೆ ಬರೋದು, ಯಾರ ಎಡ್ಕೊಂಡು ಬೀಳೋದು, ಇವನ್ನೆಲ್ಲ ನೋಡ್ಕೊಂಡು ನಿಮ್ಮ ಕೆಲಸ ಆಗ್ತದೋ ಆಗೋದಿಲ್ಲ ಅಂದರೆ ಇದನ್ನೆಲ್ಲ ನೋಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಕೆಲಸ ಮಾಡೋದ್ರ ಬಗ್ಗೆ ಲಕ್ಷ್ಯ ಇದೆಯೋ? ಇದನ್ನೆಲ್ಲ ನೋಡೋದ್ರ ಬಗ್ಗೆ. ಇಲ್ಲಿ ಸುಮ್ಮನೆ ಅರ್ಜುನನ ಕಾರ್ಯ ಇದೆ ಅಂತಂದು ಹೇಳಿಬಿಟ್ಟು ಯಾಕೆ ಸುಮ್ಮನೆ ವೃಥಾ ಅವನನ್ನು ಪ್ರಶಂಸಾ ಮಾಡ್ತಾ ಕೂತ್ಕೋಬೇಕು? ಈಗ ಪಾಂಡವರಿಗೆ ಹಂಗೆ ಇವರು ಉಪದೇಶಕರು, ದ್ರೋಣಾಚಾರ್ಯರು, ಹಂಗೆ ನಮಗೂ ಉಪದೇಶಕರಲ್ವಾ? ಎರಡೂ ವರ್ಗದವರಿಗೆ ಉಪದೇಶಕರು ಅಂತಂದಾಗ ಸಮಾನವಾಗಿ ಇಬ್ಬರನ್ನು ನೋಡಬೇಕೆ ಹೊರತಾಗಿ ಪಾಂಡವರನ್ನ ಹೆಚ್ಚು ತೂಗಲಿಕ್ಕೆ ಏನು ಅವಕಾಶ ಇದೆ? ಯಾಕೆ ಅವ್ರನ್ನ ಹೆಚ್ಚು ತೂಗಬೇಕು? ಆಚಾರ್ಯ ವೈ ಕಾರುಣಿಕಾ ಪ್ರಾಜ್ಞಾಶ್ಚ ಅಪಾಯದರ್ಶಿನಃ ನೈತೆ ಮಹಾಹವೇ ಘೋರೆ ಸಂಪ್ರವಿಷ್ಟ ಕದಂಚನ. ಇವರು ಕರುಣಾಪೂರ್ಣರು, ಪ್ರಾಜ್ಞರು, ವಿವೇಕಿಗಳು ಅಂತ ಹೇಳಿಕೊಂಡು ಇವರ ಹತ್ತಿರದಲ್ಲಿ ಯುದ್ಧರಂಗದಲ್ಲಿ ಬಂದಾಗ ಇವ್ರ ಹತ್ರ ಜ್ಯೋತಿಷ್ಯ ಕೇಳಲಿಕ್ಕೆ ಹೋಗಬಾರ್ದು. ಇವ್ರ ಹತ್ರ ಇಂಥ ಸಮಯಕ್ಕೆ ಜ್ಯೋತಿಷ್ಯ ಕೇಳಿದರೆ ಏನೋ ಒಂದು ಆಗಬಾರ್ದದ್ದನ್ನು ಆಗ್ತದೆ ಅಂತ ಹೇಳ್ತಾರೆ. ಅದು ಯಾರಿಗೆ ಆಗಬಾರ್ದದ್ದಾಗಿತ್ತು ಆಯ್ತ್ರಿ ಅಂತ ಕೇಳಿದರೆ ಯುದ್ಧಾನಂತರದಲ್ಲಿ ಯಾರಿಗೋ ಒಬ್ರಿಗೆ ಹಾಗೇ ಆಯ್ತಿಲ್ಲಪ್ಪ, ಯುದ್ಧ ಅನ್ನೋದೇ ಆಗಬಾರ್ದದ್ದು ಆಗ್ಲಿಕ್ಕಿರೋದು. ಅದು ಅದನ್ನೆಲ್ಲ ಏನು ಕೇಳ್ತೀರಿ ನೀವು? ಇವ್ರಿಗೆ ಯಾಕೆ ಕೇಳಿದ್ರಿ? ಇವ್ರು ಹೇಳೋ ಅಂತಹ ಮಾತುಗಳನ್ನು ಯಾಕೆ ಕೇಳ್ತಾ ಕೂತಿದ್ದೀರಿ ನೀವು? ಈಗ ಇಂಥವ್ರನ್ನೆಲ್ಲರನ್ನ ಎಲ್ಲಿ ಇಟ್ಕೋಬೇಕು ಗೊತ್ತಾ? ಸಭಾಸ್ಥಾನದಲ್ಲಿ ನೀವು ವಿನೋದವನ್ನು ಮಾಡಬೇಕಾಗಿರ್ತದೆ ನೋಡ್ರಿ. ನೀವು ಹಾಸ್ಯಕ್ಕೋಸ್ಕರ ಹರಟೆ ಹೊಡಿಬೇಕಾಗಿರ್ತದಲ್ಲ, ಆವಾಗ ಹರಟೆ ರಸವತ್ತಾಗಿ ನಡಿಬೇಕು ಅಂತಂದರೆ ಏನು ಮಾಡಬೇಕು? ಇಂಥ ಜನನ ಕರ್ಕೊಂಬಂದಿಟ್ಕೋಬೇಕು. ಯಾವಾಗ ಏನಾಗ್ತದೆ, ಯಾವಾಗ ಏನಾಗೋದಿಲ್ಲ, ಎಲ್ಲಿ ಏನು ನಡೀತದೆ, ಎಲ್ಲಿ ಏನು ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ಪ್ರಾಸಾದೇಶು ವಿಚಿತ್ರೇಶು ಗೋಷ್ಠೀಪಾನ ಅಶನೇಶು ಚೆನ್ನಾಗಿ ತಿಂತಿರ್ಬೇಕಾದ್ರೆ, ಕುಡಿತಿರ್ಬೇಕಾದ್ರೆ, ಉಣಬೇಕಾದ್ರೆ ಇಂಥವ್ರನ್ನ ಕರ್ಕೊಂಬಂದು ಕೂಡಿಸ್ಕೊಂಡು ಇವ್ರ ಮಾತುಗಳನ್ನು ಕೇಳಬೇಕೇ ಹೊರತು ಪಂಡಿತಾಸ್ತತ್ರ ಶೋಭನಾಹ ಕಥಾ ವಿಚಿತ್ರಾ ಕುರ್ವಾಣಾ ಪಂಡಿತಾಸ್ತತ್ರ ಶೋಭನಾಹ ಅಲ್ಲಿ ಇವ್ರಿಗೆ ಕೆಲಸನೇ ಹೊರತಾಗಿ ಯುದ್ಧರಂಗಕ್ಕೆ ಕರ್ಕೊಂಬಂದು ಏನು ಮಾಡಬಾರ್ದು? ಎದುರಿಗೆ ಇವ್ರನ್ನ ನಿಲ್ಲಿಸಿಕೋಬಾರ್ದು. ಬಹೂನ್ಯಾಶ್ಚರ್ಯ ರೂಪಾಣಿ ಕುರ್ವತೆ ಜನಸಂಸದಿ ಇಷ್ಟಾಸ್ತೆ ಚ ಅಪಸಂಧಾನೆ ಪಂಡಿತಾಸ್ತತ್ರ ಶೋಭನಾಹ. ಜನರ ಎದುರಿಗೆ ಅನೇಕ ವಿಧವಾಗಿರ್ತಕ್ಕಂಥ ಆಶ್ಚರ್ಯಕರವಾದ ವಿಷಯಗಳನ್ನು ಮಾತಾಡೋರು, ಆಶ್ಚರ್ಯಕರವಾದ ವಿಚಾರಗಳನ್ನು ಮಂಡನ ಮಾಡತಕ್ಕಂಥವ್ರು, ನಾನಾ ವಿಧವಾಗಿರ್ತಕ್ಕಂಥ ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ರೌದ್ರ, ಭೀಭತ್ಸ, ಭಯಾನಕಾದಿ ನವರಸಭರಿತವಾಗಿರ್ತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡೋರು. ಇವೆಲ್ಲ ಮಾತಾಡ್ತಕ್ಕಂತಹ ಸ್ವಾರಸ್ಯ ಎಲ್ಲಿ? ಸಭಾ ಮಧ್ಯದಲ್ಲಿ.
ರಣರಂಗದ ಮಧ್ಯದಲ್ಲೆಲ್ಲ. ಆದ್ದರಿಂದಾಗಿ ಇವ್ರಿಗೆ ಏನಪ್ಪ ಕೆಲಸ ಅಂತಂದರೆ ಇನ್ನೊಬ್ರು ಎಲ್ಲಿ ತಪ್ತಾರೆ, ಇನ್ನೊಬ್ರಿಗೆ ಎಲ್ಲಿ ದೌರ್ಬಲ್ಯ ಇದೆ, ನಮಗೆ ಎಲ್ಲಿ ಪ್ರಾಬಲ್ಯ ಇದೆ, ನಾವು ಎಲ್ಲಿ ಸಮರ್ಥರಿದ್ದೀವಿ, ಅವರು ಎಲ್ಲಿ ಸಮರ್ಥರಿದ್ದಾರೆ, ಅವರ ನ್ಯೂನತೆಗಳೇನು, ನಮ್ಮ ಅಧಿಕಾಂಶಗಳೇನು, ಅವ್ರಿಗಿಂತಲೂ ಆಧಿಕ್ಯ ನಮ್ಮಲ್ಲಿ ಎಲ್ಲಿದೆ, ಅವ್ರಿಗೆ ನ್ಯೂನತಾ ಎಲ್ಲಿದೆ, ಆ ನ್ಯೂನತಾವನ್ನು ಮರ್ಮವನ್ನು ಹುಡುಕೋದು ಅಂತ ಅನ್ನೋದು ಮಾಡೋದು ಹೇಗೆ. ಇದನ್ನು ಏನು ಮಾಡ್ತಿರ್ತಾರೆ ಅಂದರೆ ಪ್ರಜ್ಞಾವಂತರಾಗಿರ್ತಕ್ಕಂಥವ್ರು ಮಾಡ್ತಾ ಕೂತ್ಕೊಂಡಿರ್ತಾರೆ. ಅವರು ಕೆಲಸ ಮಾಡೋರಲ್ಲ, ಅವ್ರು ಏನಿದ್ರು ಏನು ಮಾಡೋರು, ಅವರು ವಿಚಾರ ಮಾಡೋರು, ಟೀಕೆಯನ್ನು ಮಾಡೋರು, ವಿಮರ್ಶೆ ಮಾಡೋರು ಅವರು. ಅದಕ್ಕೋಸ್ಕರವಾಗಿ ಇವರನ್ನೆಲ್ಲರನ್ನೂ ಎಲ್ಲಿಟ್ಕೋಬೇಕು ಅಂದರೆ ಪಂಡಿತಾನ್ ಪೃಷ್ಠತಃ ಕೃತ್ವ. ಈ ಪಂಡಿತರು ಅಂತನ್ನೋರು ಏನಿದ್ದಾರಲ್ಲ ದ್ರೋಣಾಚಾರ್ಯರು, ಇವ್ರನ್ನ ಮೊದಲು ಹಿಂದೆ ಹಾಕಿ ಪರೇಶಾಂ ಗುಣವಾದಿನಃ. ಇವರು ನಮ್ಮನ್ನು ಸ್ತೋತ್ರ ಮಾಡೋದಿಲ್ಲ, ಇವರೇನು ಮಾಡ್ತಾರೆ, ನಮ್ಮ ಶತ್ರು ಪಕ್ಷದವರ ಗುಣಗಳನ್ನು ಹೇಳ್ತಾರೆ ನಮಗೆ. ಆದ್ದರಿಂದಾಗಿ ಇವರನ್ನು ಮೊದಲು ಹಿಂದೆ ಹಾಕು, ಆ ಗೋವುಗಳನ್ನು ರಕ್ಷಣೆ ಮಾಡಿಕೊಂಡು ವ್ಯೂಹ ರಚನವನ್ನು ಮಾಡಿರಿ, ಸೇನೆಯನ್ನು ಹೆಂಗೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿರಿ, ಮತ್ತು ಹೆಂಗೆ ಯೋಚನೆ ಮಾಡಿದರೆ ನಮಗೆ ಜಯ ಅನ್ನೋದು ಪ್ರಾಪ್ತ ಆಗ್ತದೆ ಅದರ ಬಗ್ಗೆ ಮತ್ತು ನೀವು ವಿಚಾರ ಮಾಡೋದು ಒಳ್ಳೆಯದೇ ಹೊರತಾಗಿ ಈ ದ್ರೋಣಾಚಾರ್ಯ ಹೇಳುವಂತಹ ಎಲ್ಲ ಮಾತುಗಳನ್ನು ಶ್ರದ್ಧಾಪೂರ್ವಕವಾಗಿ ನೀವೆಲ್ಲ ಕೈ ಮುಕ್ಕೊಂಡು ಅವರಿಗೆ ನಮಸ್ಕಾರ ಹಾಕಿ ಕೇಳ್ಕೋತ ಕೊಡೋದು ಅನ್ನೋದೇನಿದೆಯಲ್ಲ, ಇದು ಅತ್ಯಂತ ಹಾಸ್ಯಾಸ್ಪದವಾಗಿರ್ತಕ್ಕಂಥ ವಿಚಾರ. ಇದನ್ನೇನು ಮಾಡಬೇಡ್ರಿ, ಮುಂದುವರೆಸ್ಲಿಕ್ಕೆ ಹೋಗಬೇಡ್ರಿ. ನನಗೆ ನೋಡ್ತಾ ನೋಡ್ತಾ ಇಷ್ಟು ಗೊತ್ತಾಗ್ತಾ ಇದೆ, ನೀವೆಲ್ಲ ಒಳ್ಳೆಯ ಆಯುಷ್ಯವಂತರು, ನಿಮಗೆ ಈ ಯುದ್ಧದಿಂದ ಯಾವ ಭಯನೂ ಇಲ್ಲ ನಿಮಗೆ. ಆದರೆ ನೀವು ಇವ್ರ ಮಾತುಗಳನ್ನು ಕೇಳ್ತಿರೋ ಹಾಗೇನೆ ಇಲ್ಲದ ಭಯವನ್ನು ನಿಮ್ಮ ಮುಖದಲ್ಲಿ ತಂದುಕೊಳ್ತಾ ಇದ್ದೀರಿ. ಬರಲಿ ಬಿಡ್ರಿ, ಯಾವನು ಬರ್ತಾನೆ? ಯದ್ ಯೇಷಃ ಜಾಮದಗ್ನ್ಯೋ ವಾ ಯದಿ ವಾ ಇಂದ್ರಃ ಪುರಂದರಃ ವಾಸುದೇವೇನ ಸಹಿತಃ ಯದಿ ಭೀಭತ್ಸುರಾಗತಃ ಅಹಮೇನಂ ನಿರೋತ್ಸ್ಯಾಮಿ. ಪರಶುರಾಮ ದೇವರು ಬರಲಿ, ಇಂದ್ರದೇವರೇ ಬರಲಿ, ಅಥವಾ ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ಸಹಿತನಾಗಿ ಅರ್ಜುನನೇ ಬರಲಿ, ಅಹಮೇನಂ ನಿರೋತ್ಸ್ಯಾಮಿ ವೇಲೇವ ವರುಣಾಲಯಂ. ಸಮುದ್ರ ಎಷ್ಟು ದೊಡ್ಡದಿರ್ತದಲ್ಲ ಅಷ್ಟು ದೊಡ್ಡದೇನು ದಂಡಿ ಇರೋದಿಲ್ಲ. ಆದರೆ ಸಮುದ್ರ ಎಲ್ಲಿವರೆಗೆ ತನ್ನ ತೆರೆ ತರಂಗಗಳನ್ನು ತೊಗೊಂಬರ್ತದೆ ಅಂದರೆ ಎಲ್ಲಿವರೆಗೆ ದಾಂಡಿ ಇರ್ತದೋ ಅಲ್ಲಿವರೆಗೆ ಮಾತ್ರ ಬರ್ತದೆ, ದಾಂಡಿಯನ್ನು ದಾಟಿ ಬರೋದಿಲ್ಲ ಅದು. ಹೌದಷ್ಟೇ. ಆದ್ದರಿಂದಾಗಿ ನಾನೇನು ಮಾಡ್ತೀನಿ ಅಂದರೆ ನಿರಂಕುಶ ಪ್ರಭುತ್ವ ಇರತಕ್ಕಂಥವನು ಬಂದರೆ ಬರಲಿ ಬಿಡ್ರಿ, ಆ ವಿಷಯದಲ್ಲಿ ನೀವು ಭಯಗ್ರಸ್ತರಾಗಿ ಬಿಟ್ಟು ಅವನೇನೋ ಬಂದುಬಿಡ್ತಾನೆ, ಅವನೇನೋ ಮಾಡಿಬಿಡ್ತಾನೆ, ಇದು ಹೀಗಾಗ್ಬಿಟ್ಟಿದೆ, ನನಗೆ ಧೈರ್ಯ ಸಾಲ್ತಾ ಇಲ್ಲ, ನನ್ನ ಗಾಂಡೀವ ನಡುಗ್ತಾ ಇದೆ, ನನಗೆ ಏನಪ್ಪ ಅಂತಂದರೆ ಯುದ್ಧವನ್ನು ಮಾಡಲಿಕ್ಕಾಗ್ತಿಲ್ಲ, ಈ ರೀತಿಯಲ್ಲೆಲ್ಲ ಯೋಚನೆ ಮಾಡ್ತಕ್ಕಂಥದ್ದು ಭಯಗ್ರಸ್ತನಾಗಿರತಕ್ಕಂಥವನು ಬಡಬಡಿಸುವಂಥ ಮಾತುಗಳೇನಿದ್ದಾವಲ್ಲ, ಈ ನಿದ್ದೆಯಲ್ಲೆಲ್ಲ ಕನವರಿಸ್ತಾರಲ್ಲ, ಕನವರಿಕೆ ಅನ್ನೋದು ಬರ್ತದಲ್ಲ, ಆ ರೀತಿ ಮಾಡೋದು ಯೋಗ್ಯ ಅಲ್ಲ. ನನ್ನ ಬಿಲ್ಲಿನಿಂದ ಹೊರಡತಕ್ಕಂತಹ ಏನು ಬಾಣಗಳಿದ್ದಾವಲ್ಲ, ಆ ಬಾಣಗಳು ಯಾವ ರೀತಿಯಲ್ಲಿ ಸರ್ಪವೊಂದು ವೇಗವಾಗಿ ಗಾಳಿಯಲ್ಲಿ ಹಾರಿ ಬಂದು ಕುಕ್ಕಿದ್ರೆ ಯಾವ ರೀತಿಯಲ್ಲಿ ಹಾರುವಂತಹ ಸರ್ಪಗಳು ಅಂತ ಬರ್ತವೆ, ಅವು ಹಾರಿ ಬಂದು ಏನಾದ್ರೂ ಕಣ್ಣಿಗೆ ಕುಕ್ಕಿಬಿಟ್ರೆ 2 ಕಣ್ಣುಗಳನ್ನು ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಅಧೀರನಾಗಿ ಕುಸ್ತು ಬಿದ್ದು ಬಿಡ್ತಾನೆ, ನನ್ನ ಬಾಣಗಳು ಹಾಗಿವೆ. ಅವೇನಾದ್ರೂ ನಾನು ಪ್ರಯೋಗ ಮಾಡಿದೆ ಅಂದರೆ ಎದುರಿಗಿದ್ದವನು ಏನಾಗ್ತಾನೆ ಅಂದರೆ ಸತ್ವವನ್ನೇ ಕಳ್ಕೊಂಡ್ಬಿಡ್ತಾನೆ ಅವನು. ಆದ್ದರಿಂದಾಗಿ ಏಕೋದ್ಭೌ ಚತುರಃ ಪಂಚ ಕ್ವಚಿತ್ ಷಷ್ಟಿಂ ಕ್ವಚಿತ್ ಶತಂ ಹತಾನ್ ಪಶ್ಯತ ಮಾತಂಗಾನ್ ಕೀರ್ಣಾನ್ ಏಕೇಶುಣಾಮಯ. ನಾನು ಬೇಕಾದ ಸರ್ತಿ ಯುದ್ಧವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದೇ ಬಾಣದಿಂದ 2, 5, 10, 100 ಆನೆಗಳನ್ನು ಏನು ಮಾಡಿದ್ದೀನಿ ಅಂದರೆ ಒಂದು ಬಾಣದಿಂದ ಹೊಡೆದು ಕೊಂದಿದ್ದೀನಿ. ನಾನು 100 ಮತ್ಸ್ಯಗಳ ರಥವನ್ನು ಕೆಡವಿ ಹಾಕೋದನ್ನು ನೀವು ನೋಡ್ರಿ. ಅವನ ಧ್ವಜದ ಅಗ್ರಭಾಗದಲ್ಲಿ ಆ ಕಪಿಶ್ರೇಷ್ಠ ಇದ್ದಾನಲ್ಲ, ಆ ಕಪಿ ಭೈರವನಾದಗಳನ್ನು ಮಾಡ್ತಾ ಸಿಂಹನಾದಗಳನ್ನು ಮಾಡ್ತಾ ಬರಲಿ ಬೇಕಾದರೆ ಎದುರಿಗೇನೆ ಏನು ಮಾಡ್ತೀನಿ ಅಂತಂದ್ರೆ ಆ ಧ್ವಜವನ್ನು ಮುರಿದು ಅವನ ಧನುಸ್ಸನ್ನು ಹೊಡೆದು ಹಾಕಿ ಏನು ಮಾಡ್ತೀನಿ ಅಂದರೆ ಅವನನ್ನು ಕೆಳಗೆ ಬೀಳಿಸ್ತೀನಿ. ಆ ಧ್ವನಿ ಆಕಾಶದವರೆಗೆ ಕೇಳಿಸೋ ಹಾಗೆ ಆಗ್ತದೆ. 13 ವರ್ಷದವರೆಗೆ ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಸಮಾಧಾನದಿಂದ ಇದ್ದಂತಹ ಸಂದರ್ಭದಲ್ಲಿ ನಾ ಏನು ಮಾಡ್ತೀನಿ ಅಂದರೆ ಆ ಯುದ್ಧದಲ್ಲಿ ಸ್ನೇಹವನ್ನು ಮಾಡ್ತಾ ಅರ್ಜುನನಿಗೆ ಯುದ್ಧದ ಮದ ಏನು ಬಂದಿದೆ ಅದನ್ನು ಕ್ಷಣದಲ್ಲಿ ಕೆಳಗೆ ಇಳಿಸ್ತೀನಿ.
ಅದಕ್ಕೋಸ್ಕರವಾಗಿ ನಾನು ಅರ್ಜುನನನ್ನು ಈ ಸ್ತೋತ್ರ ಮಾಡತಕ್ಕಂಥ ಈ ದ್ರೋಣಾಚಾರ್ಯರು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಏನಂದರೆ ಅರ್ಜುನನಕ್ಕಿಂತ ನಾನು ಕಡಿಮೆಯವನಾಗಿಬಿಟ್ಟಿದ್ದೆ ಅಂತಂದರೆ ಅವರು ಅರ್ಜುನನನ್ನು ನನ್ನ ಎದುರಿಗೆ ಶ್ಲಾಘನ ಮಾಡಬೇಕು. ಹಂಗೆ ನಾ ಯಾವುದರಲ್ಲೂ ಕಡಿಮೆ ಅಲ್ಲ. ಅದಕ್ಕಾಗಿ ಅದ್ಯ ಮತ್ಕಾರ್ಮುಕೋತ್ಸೃಷ್ಟಾ ಶರಾಃ ಪಾರ್ಥಸ್ಯ ಮರ್ಮಗಾ ಶರೀರಂ ಅತಿಸರ್ಪಂತು ವಲ್ಮೀಕಮಯೋ ಪನ್ನಗಾಹ. ನನ್ನ ಬಿಲ್ಲಿನಿಂದ ಹೊರಡತಕ್ಕಂತಹ ಬಾಣಗಳು ಏನಿದ್ದಾವಲ್ಲ ಅವು ಅರ್ಜುನನ ಮರ್ಮಾಂಗಗಳನ್ನು ಭೇದನ ಮಾಡಿ ಅವು ಏನು ಮಾಡಲಿ, ಹೊರಗೆ ಬರಲಿ. ಹೆಂಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಹುತ್ತದಿಂದ ಸರ್ಪಗಳು ಯಾವ ರೀತಿ ಹೊರಗೆ ಬರ್ತಾವಲ್ಲ ಹಾಗೆ ಅವನ ದೇಹದಲ್ಲಿ ಹೋಗಿ ನನ್ನ ಬಾಣಗಳು ಹೊರಗೆ ಬರ್ತಾವೆ. ನೋಡ್ರಿ ನೀವು ಈ ದಿವಸ ಅದ್ಯತ್ವಂ ಮಹನ್ರಣಹಾನ್ ಮೋಕ್ಷೇ ಯನ್ಮಯಾ ತತ್ ಪ್ರತಿಶ್ರುತಂ. ನಾನು ಹಿಂದಕ್ಕೆ ಅರ್ಜುನನನ್ನು ಕೊಲ್ಲೋದಾಗಿ ಪ್ರತಿಜ್ಞಾವನ್ನು ಏನು ಮಾಡಿದ್ದೇನಲ್ಲ, ಇವತ್ತು ಆ ಪ್ರತಿಜ್ಞಾವನ್ನು ನಾನು ಮತ್ತೆ ತೀರಿಸಿಬಿಟ್ಟು ದುರ್ಯೋಧನನ ಋಣದಿಂದ ಏನಾಗ್ತೀನಿ, ಮುಕ್ತನಾಗ್ತೀನಿ. ಅದನ್ನೆಲ್ಲರೂ ನೋಡ್ರಿ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಕಾದು ಕುಳಿತಿದ್ದೀನಿ. ಇವತ್ತೇನಾದರೂ ಅರ್ಜುನ ಎದುರಿಗೆ ಬಂದರೆ ಅದನ್ನು ನಾನು ತೀರಿಸ್ತೇನೆ, ಬಿಡೋದಿಲ್ಲ. ಒಂದೇ ಸರ್ತೆಗೆ ಹೆಂಗೆ ಗರುಡದೇವರು ಸರ್ಪವನ್ನೆಲ್ಲ ನುಂಗಿ ಹಾಕಿಬಿಡ್ತಾರೋ ಆ ರೀತಿಯಲ್ಲಿ ಇಡಿಯಾಗಿ ಸಬಳವಾಗಿ ಏನು ಮಾಡಿಬಿಡ್ತೀನಿ, ಆ ಅರ್ಜುನನನ್ನು ನುಂಗಿ ಹಾಕ್ತೀನಿ. ಅದಕ್ಕಾಗಿ ನಾನೊಬ್ಬ ಸಾಕು ಯುದ್ಧ ಮಾಡಲಿಕ್ಕೆ. ನೀವೆಲ್ಲರೂ ಏನು ಮಾಡಲಿ ಅಂತಂದರೆ ಮತ್ತು ಕಾಮಂ ಗಚ್ಚಂತು ಕುರವಾಗ ಪ್ರಗೃಹ್ಯ ಪರಂತಪಾಹ ರಥೇಶು ವಾ ಅವತಿಷ್ಠಂತಹ ಯುದ್ಧಂ ಪಶ್ಯಂತು ಮಾಮಕಂ. ನಾನು ಅರ್ಜುನನ ಜೊತೆಗೆ ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಭಯ ಆಗ್ತದೆ ಅಂದರೆ ಬೇಕಾದರೂ ಹೊರಟು ಹೋಗಿಬಿಡ್ರಿ, ಏನು ಚಿಂತೆ ಇಲ್ಲ. ಅಥವಾ ಹೆಂಗೆ ಯುದ್ಧ ಮಾಡ್ತಾನೆ ಇವನು ಅಂತ ನೋಡೋ ಅಂತಹ ಕುತೂಹಲ ಇದ್ದರೆ ಇಲ್ಲೇ ನಿಂತಿರ್ರಿ. ಯುದ್ಧದ ಮದ ಅರ್ಜುನಂದೇನಿದೆ ಅದನ್ನು ಇಳಿಸಿಬಿಡ್ತೀನಿ ಅಂತೆಲ್ಲ ಅಂದ. ಕೇಳ್ತಿರೋ ಹಾಗೇನೆ ಕೃಪಾಚಾರ್ಯರಂತಾರೆ, ಯಾಕಪ್ಪ ಈ ರೀತಿ ಆತ್ಮಪ್ರಶಂಸೆ ಮಾಡ್ಕೊತೀಯ? ನೀನು ಭಾಳ ದೊಡ್ಡವನು ಅಂತ ನಿನ್ನಷ್ಟಕ್ಕೆ ನೀನು ಹೇಳ್ಕೊಳ್ಳುವಂತಹ ಕೆಲಸ ಯಾಕೆ ಮಾಡ್ತೀವಿ? ಯಾರ್ಯಾರ ಕೆಲಸ ಅವ್ರವ್ರು ಮಾಡಬೇಕು. ಈ ಹೊಗಳೋದು ಅಂತ ಅನ್ನೋದು ಬೇರೆಯವ್ರ ಕೆಲಸ. ನೀನೇ ಈಗ ಮಾತಾಡಿದೆಯಲ್ಲ ಏನಂತಂದರೆ ಪಾನಗೋಷ್ಠಿ ಅಶನಾದಿಗಳ ಮಧ್ಯದಲ್ಲಿ ಪಂಡಿತರ ಕೆಲಸ, ಅವ್ರಿಗೆ ಇನ್ನೊಬ್ಬರನ್ನು ಹೊಗಳೋದೇ ಕೆಲಸ ಅಂತ ಹೇಳಿದಲ್ಲ. ಆ ಕೆಲಸ ಎಲ್ಲ ನಮ್ಮದು. ನೀನು ಯಾಕೆ ಮಾಡ್ಲಿಕ್ಕೆ ಹೊಂಟಿ? ನೀನೇ ಈಗ ಹೇಳಿದೆಯೋ ಇಲ್ಲ, ಇದೆಲ್ಲ ಬೇರೆಯವ್ರ ಕೆಲಸ. ನಮ್ಮಂತಹ ಶಸ್ತ್ರವಂತರಾಗಿರ್ತಕ್ಕಂತಹ ಕ್ಷತ್ರಿಯರು ಈ ರೀತಿಯಾದಂತಹ ವಿಚಾರಗಳನ್ನು ಮಾತಾಡಲಿಕ್ಕೆ ಹೋಗಬಾರ್ದು ಅಂತ. ಮತ್ತು ನೀ ಯಾಕೆ ಮಾತಾಡ್ತೀಯ? ನೀ ಶಸ್ತ್ರಧಾರಣ ಮಾಡಿದವನಲ್ಲೋ. ಸದೈವ ತವ ರಾಧೇಯ ಯುದ್ಧೇ ಕ್ರೂರತರಾಮತಿ. ಯಾವಾಗಲೂ ಯುದ್ಧ ಮಾಡಬೇಕು ಅಂತಂದು ಹೇಳಿಬಿಟ್ಟು ಕ್ರೌರ್ಯ ಸ್ವಭಾವ ಇದು. ಕ್ಷತ್ರಿಯನಾಗಿರ್ತಕ್ಕಂಥವನು ಯುದ್ಧವನ್ನು ಬಯಸಬೇಕೇ ಹೊರತು, ಯುದ್ಧ ಪ್ರಾಪ್ತಾದಾಗ ಯುದ್ಧವನ್ನು ಮಾಡಬೇಕೇ ಹೊರತು ಸದಾ ಕಾಲಕ್ಕೂ ಯುದ್ಧಕ್ಕಾಗಿ ಕಾಲು ಕೆರ್ಕೊಂಡು ಜಗಳಕ್ಕೆ ಇನ್ನೊಬ್ಬರ ಮೇಲೆ ಹೋಗಬಾರ್ದು. ಯುದ್ಧ ಅನ್ನೋದು ಕ್ಷತ್ರಿಯನಿಗೆ ಕೊನೆಯದಾಗಿರ್ತಕ್ಕಂಥ ಅವಕಾಶ. ಎಲ್ಲಿ ನಿಮಗೆ ಸಾಮದಿಂದ, ದಾನದಿಂದ, ಭೇದದಿಂದ ಕಾರ್ಯನಿರ್ವಹಣೆ ಆಗೋದಿಲ್ವೋ ಅಲ್ಲಿ ದಂಡಶಾಸ್ತ್ರವನ್ನು ಏನು ಮಾಡ್ತಾರೆ ಅಂದರೆ ನೀತಿಜ್ಞರಾಗಿರ್ತಕ್ಕಂಥವ್ರು, ರಾಜನೀತಿ ಕುಶಲರಾದಂಥವರು ದಂಡ ಪ್ರಯೋಗವನ್ನು ಕೊನೆಗೆ ಮಾಡಿರಿ, ಮೊದಲಲ್ಲ. ಪ್ರಯೋಗಶಾಸ್ತ್ರದಲ್ಲಿ ಅದಕ್ಕೇನಿದೆ, ಕೊನೆಯ ಸ್ಥಾನ ಇದೆ, ಅದಕ್ಕೆ ಆರಂಭದ ಸ್ಥಾನ ಅಲ್ಲ. ನೀ ಅನ್ಕೊಂಡ್ಬಿಟ್ಟಿದೆಯಲ್ಲ, ಯಾವುದಾದ್ರೂ ಕೆಲಸ ಬಂತು, ಎತ್ರಿ ಶಸ್ತ್ರಗಳನ್ನು ಮಾಡಿಬಿಡೋಣ ಯುದ್ಧವನ್ನು ಅಂತಂತೀಯಲ್ಲ, ಅದು ಸರಿಯಾದಂಥದ್ದಲ್ಲ. ಯುದ್ಧ ಅಂತನ್ನೋದಕ್ಕೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ದೇಶಕಾಲಗಳ ಉಚಿತತಾವನ್ನು ಪರ್ಯಾಲೋಚನೆ ಮಾಡ್ತಾರೆ. ಯುದ್ಧ ಮಾಡಬೇಕೇ ಮಾಡಬಾರ್ದೆ, ಸರಿಯೇ ತಪ್ಪೇ, ಸಾಧ್ಯವೇ ಅಸಾಧ್ಯವೇ ಅಂತ ಹೇಳಿ ಪ್ರತಿಯೊಬ್ಬರು ವಿಮರ್ಶೆಯನ್ನು ಮಾಡ್ತಾರೆ. ಶಾಸ್ತ್ರಾದಿಗಳನ್ನು ಆಧರಣ ಮಾಡಿಕೊಂಡೇ ಪ್ರತಿಯೊಬ್ಬರೂ ಯುದ್ಧಕ್ಕೆ ಕೊನೆಯದಾಗಿರ್ತಕ್ಕಂತಹ ಮಾರ್ಗ ಅಂತನ್ನೋದನ್ನು ಹೇಳಿದ್ದಾರೆ. ಮತ್ತು ಅದನ್ನೇ ಪ್ರಧಾನವಾದ ಮಾರ್ಗ ಅಂತ ಯಾರೂ ಹೇಳೋದಿಲ್ಲ. ದೇಶಕಾಲಗಳ ಆನುಕೂಲ್ಯ ಇದ್ದಂತಹ ಸಂದರ್ಭದಲ್ಲಿ ಒಂದು ಯುದ್ಧ ದುರ್ಬಲರಿಗೂ ಕೂಡ ವಿಜಯವನ್ನು ಸಂಪಾದನೆ ಮಾಡಿಕೊಡ್ತದೆ. ದೇಶಕಾಲಗಳಲ್ಲಿ ಅನಾನುಕೂಲತೆ ಇತ್ತು ಅಂತಂದರೆ ಒಬ್ಬ ಪ್ರಬಲನಿಗೂ ಏನು ಮಾಡಿಬಿಡ್ತದೆ ಅಂತಂದರೆ ಯುದ್ಧ ಅದು ಅಪಜಯವನ್ನು ಸಂಪಾದನೆ ಮಾಡ್ತದೆ. ಅದೇ ಯುದ್ಧ ದೇಶಕಾಲಗಳ ಔಚಿತ್ಯ ಇದ್ದರೆ ವಿಜಯ ಸಂಪಾದಕವಾಗಿಯೂ, ದೇಶಕಾಲಗಳ ಅನೌಚಿತ್ಯ ಇದ್ದರೆ ಅದು ಉಚಿತವಾಗಿರಲಿಲ್ಲ, ದೇಶ ಅನುಕೂಲ ಇರಲಿಲ್ಲ, ಕಾಲ ಅನುಕೂಲ ಇರಲಿಲ್ಲ ಅಂದರೆ ಆವಾಗ ಆ ಯುದ್ಧ ಏನಾಗಿಬಿಡ್ತದೆ, ಅದೇನೇ ನಮಗೆ ಅಪಜಯವನ್ನು ತಂದು ಕೊಡ್ತದೆ. ಆದ್ದರಿಂದಾಗಿ ಹಾಗೆ ಯಾವ ಸಂದರ್ಭದಲ್ಲಿ
ಕಲ್ಯಾಣವಾಗ್ತದೋ ಆ ಸಂದರ್ಭದಲ್ಲಿ ವ್ಯಕ್ತಿ ತಾನೇನು ಮಾಡಬೇಕು, ಅದಕ್ಕೆ ಪ್ರವೃತ್ತನಾಗಬೇಕು. ಆನುಕೂಲ್ಯ ಇರಲಿಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಕಾಲವನ್ನು ಮುಂದಕ್ಕೆ ಹಾಕ್ಕೋಬೇಕು. ಏಕೋ ಹಿ ಶತ್ರುನ್ ಸಮರೆಯ ಸಮರ್ಥ ಪ್ರತಿಪಾದಿತು ಏಕಃ ಕುರುನ್ ಅಭ್ಯಗಮತ ಏಕಶ್ಚ ಅಗ್ನಿಂ ಅತರ್ಪಯತ. ನೀ ಹೇಳ್ತಿದ್ದೀಯಲ್ಲ ಒಬ್ಬನೇ ಮಾಡ್ತೀನಿ 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 ಅಂತ, ನೀ ಹೇಳಿ ಅವನು ಮಾಡಿ ಮುಗಿಸಾನಾಗಲಿ. ಏಕಾಂಗಿಯಾಗಿ ಅವ ಮಾಡಿದ್ದನ್ನು ಯಾರೂ ನಿನ್ನೆದುರಿಗೆ ಹೇಳಿಲ್ಲ, ಯಾರೆದುರಿಗೆ ಅವನೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಅವನು ಏನು ಮಾಡಿದ್ದ ಅನ್ನೋದನ್ನು ಅವನ ಅಸಮಕ್ಷಮದಲ್ಲಿ ಏನೇ ನಿನ್ನೆದುರಿಗೆ ನಾವು ಹೇಳ್ತೀವಿ, ಕೇಳ್ಕೋ. ಅವನು ಒಬ್ಬನೇ ಏನಾಗಿದ್ದ ಅಂತಂದರೆ ಉತ್ತರ ಕುರುಗಳನ್ನು ಗೆದ್ದಿದ್ದಾನೆ. ಅಂದರೆ ಉತ್ತರ ಗೋಗ್ರಹಣ ಕಾಲದಲ್ಲಿ ಮುಂದೆ ಗೆಲ್ಲವನಿದ್ದಾನೆ, ಅವನು ಮೊದಲೇ ಗೆದ್ದ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವನು ಗೆಲ್ತಾನೆ ಅಂತ ಅನ್ನೋದು ಸುನಿಶ್ಚಯ. ಯಾರಿಗೆ? ಕೃಪಾಚಾರ್ಯರಿಗೆ. ವರ್ತಮಾನ ಸಾಮೀಪ್ಯಾತ್ ವರ್ತಮಾನವದ್ ವ್ಯಪದೇಶ. ಮಾಡೇ ಮಾಡ್ತೀನಿ ಅಂತ ಅನ್ನೋದನ್ನು ಮಾಡಿಬಿಟ್ಟೆ ಅಂತ ಹೇಳೋದು ಏನಿದೆ ಜಗತ್ತಲ್ಲಿ ಒಂದು ವಾಡಿಕೆ ಇದೆ. ಯಾವ ಕೆಲಸ ನಾನು ನಿಸ್ಸಂದೇಹವಾಗಿ ಮಾಡಿ ಮುಗಿಸ್ತೀನೋ ಅದನ್ನು ಮಾಡೇನಿ ಅಂತ ಹೇಳ್ತೀನಿ. ಏಕಃ ಕುರುನಭ್ಯಗಮತ ಏಕಶ್ಚ ಅಗ್ನಿಂ ಅತರ್ಪಯತ. ಒಬ್ಬನೇ ಅಗ್ನಿಗೆ ಏನು ಮಾಡಿದ್ದ ಅಂತಂದರೆ ಏಕಾಂಗಿಯಾಗಿ ಸಮಸ್ತ ದೇವತೆಗಳನ್ನು ಎದುರಿಸಿ ಏನು ಮಾಡಿದ್ದ ಅಂದರೆ ಖಾಂಡವ ಪ್ರಸ್ಥದಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಟ್ಟ. ಒಬ್ಬನೇ ಕೂತ್ಕೊಂಡು ಏನು ಮಾಡಿದ್ದ ಅಂತಂದರೆ 5 ವರ್ಷ ಬ್ರಹ್ಮಚರ್ಯ ವ್ರತವನ್ನು ನಡೆಸಿ ಇಂದ್ರಕೀಲ ಪರ್ವತದಲ್ಲಿ ತಪಶ್ಚರ್ಯವನ್ನು ಮಾಡಿ ಏನು ಮಾಡಿದ ಅಂದರೆ ದೇವತೆಗಳನ್ನು ಭೇಟಿಯಾಗಲಿಕ್ಕೆ ದೇವತಾಲೋಕಕ್ಕೆ ಮಹರುದ್ರದೇವರನ್ನು ಸಂತೋಷಪಡಿಸಿ ಪಾಶುಪತಾಸ್ತ್ರವನ್ನು ಪಡಿಲಿಕ್ಕೆ ಹೋಗಿದ್ದ. ಒಬ್ಬನೇ ಸುಭದ್ರಾದೇವಿಯನ್ನು ಅಪಹರಣ ಮಾಡಿದ್ದ. ಯಾದವರೆಲ್ಲರೂ ಇಲ್ಲ ಅಲ್ಲೇ ಇದ್ದರು. ಏನು ಮಾಡಿದ್ರು ಅವನನ್ನು? ಯಾದವರಿದ್ರೋ ಇಲ್ಲೋ, ಯುದ್ಧ ಮಾಡ್ಲಿಕ್ಕೆ ಬಂದಿದ್ರೋ ಇಲ್ಲೋ, ಸಾತ್ಯಕ್ಯಾದಿಗಳು ತಡಿಲಿಕ್ಕಾಯ್ತಾ ಅವನನ್ನು? ಸಾಗಿಸ್ಕೊಂಡು ಹೋದ್ನೋ ಇಲ್ಲೋ ಸುಭದ್ರಾದೇವಿಯನ್ನು? ಮದುವೆ ಮಾಡ್ಕೋತೀನಿ ಅಂತ ಕೂತವನು ನೀ ಅಲ್ಲೇ ಕೂತಿದ್ದಿ. ಮದುವೆಯ ಪ್ರಸ್ತಾಪನೆ ಇರಲಿಲ್ಲ. ಅವನೇನು ಮಾಡಿದ್ದ? ಕನ್ಯಾ ಅಪಹರಣನೇ ಮಾಡಿಬಿಟ್ಟಿದ್ದ. ನೆನೆಸ್ಕೊಂಡು ಕೂತವನು ನೀನು, ಕಲಿಸಿಕೊಂಡು ತಿಂದವನು ಅವನು. ಏಕೋ ಗಂಧರ್ವರಾಜಾನ. ಬೇಡ, ಅವ್ರದ್ದೆಲ್ಲರದು ಅಲ್ಲೇದೇನು ನಡೀತು ಅಂತ ಅನ್ನೋದನ್ನು ನೀ ಕಣ್ಣಾರೆ ನೋಡಿಲ್ಲ ಅಂತ ಅನ್ಕೊಳ್ಳೋಣ. ಆ ಚಿತ್ರಸೇನ ಗಂಧರ್ವನನ್ನು 14,000 ಸೇನಾವಾಹಿನಿಯಿಂದ ಸಹಿತರಾಗಿರ್ತಕ್ಕಂಥವ್ರನ್ನು ಒಬ್ಬನೇ ಅರ್ಜುನ ಎದುರಿಸಿದ್ದ. ನಿನ್ನನ್ನು ಬಿಡಿಸಿದ. ಭೀಮಸೇನ ದೇವರು ಹಿಂದಕ್ಕಿದ್ರು ಅಂತ ಅನ್ನೋದಿರಲಿ, ಯುದ್ಧ ಮಾಡಿದವನು ಯಾರು? ಅರ್ಜುನನೇ. ವಿಜಿಜ್ಞೆ ತರಸಾ ಸಂಖ್ಯೆಯ ಸೇನಾಂಚಾಸ್ಯ ಸುದುರ್ಜಯಾಂ. ಅದೇ ರೀತಿ ಆ ಸ್ವಯಂವರಾಂಗಣದಲ್ಲಿ ನೀನು ನಿನ್ನೀ ಪ್ರತಾಪಶಾಲಿಯಾಗಿರ್ತಕ್ಕಂತಹ ಸ್ನೇಹಿತ ಯಾರು? ದುರ್ಯೋಧನ. ಅಷ್ಟೇ ಯಾಕೆ, ಜರಾಸಂಧಾದಿಗಳು ಇದ್ರಲ್ಲಿ. ಎಲ್ಲಿ? ಸ್ವಯಂವರಾಂಗಣದಲ್ಲಿ. ಆ ದ್ರೌಪದಿ ದೇವಿಯ ಸಮಕ್ಷಮದಲ್ಲಿ ಅವರೆಲ್ಲರೂ ಇದ್ರೋ ಇಲ್ಲೋ? ಏನೆಲ್ಲ ಮಾಡಿದ್ರಪ್ಪ? ಎತ್ತಲಿಕ್ಕಾಯ್ತಾ ಧನುಸ್ಸನ್ನು, ಹೂಡ್ಲಿಕ್ಕಾಯ್ತೆ ಬಾಣಗಳನ್ನು, ಭೇದಿಸ್ಲಿಕ್ಕಾಯ್ತೆ ಆ ಲಕ್ಷ್ಯವನ್ನು. ಏನು ಮಾಡಿದೆ? ಎದುರಿಗೆ ಇದ್ರೋ ಇಲ್ಲೋ? ಎಲ್ಲರೂ ಎದುರಿಗೆ ಇದ್ದಾಗಲೂ ಕೂಡ ನಿರ್ವೀರ್ಯ ಮುರ್ವೀತಲಂ ಅಂತ ಘೋಷಣೆ ಮಾಡಿದವ ಯಾರು? ದೃಷ್ಟದ್ಯುಮ್ನ. ಇವತ್ತಿಗೆ ನಿರ್ವೀರ್ಯವಾಗಿ ಬಿಟ್ಟಿದೆ ಇಡೀ ಸಮಗ್ರ ವಿಧವಾಗಿರ್ತಕ್ಕಂಥ ಭೂಮಂಡಲ. ಪುರುಷರು ನಿರ್ವೀರ್ಯರಾಗಿ ಬಿಟ್ಟಿದ್ದಾರೆ. ಯಾಕೆಂದರೆ ವೀರ್ಯವಂತರಾದವರಿಗೆ ನಾನು ಕನ್ಯಾವನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಯಾರ ಹತ್ರನೂ ವೀರ್ಯ ಇಲ್ಲ ಅಂತ ನಂದವ. ಇಡೀ ರಾಜರುಗಳ ಸಭಾ ಮಧ್ಯದಲ್ಲಿ ಅವ ಆ ರೀತಿ ಮಾತಾಡಿದರೆ ಒಬ್ಬರಾದರೂ ಯಾಕಂದ್ಯೋ? ನಾವು ಆ ಲಕ್ಷ್ಯ ಭೇದನವನ್ನು ಮಾಡ್ತೀವಿ ಅಂತ ಒಬ್ಬರು ಗಂಡಸರು ಎದ್ದು ಹೋಗಬೇಕಾಗಿತ್ತು. ನಿಮ್ಮ ಕ್ಷತ್ರಿಯರುಗಳಲ್ಲಿ ಯಾರ ಹತ್ರನೂ ಆಗೋದಿಲ್ಲ ಅಂದಾಗಲೇ ಬ್ರಾಹ್ಮಣ ಹತ್ರ ನೋಡಿದ್ದವಾಗ ಅವರೆಲ್ಲ ಎಲ್ಲಿ ಕೂತಿದ್ರು? ನೀ ಹೇಳಿದಿಲ್ಲ ಈಗಿನ್ನೂ ಶ್ರಾದ್ದಾನ್ನ ಕೂಟಕ್ಕೆ ಹೋಗ್ತಾರೆ ಅಂತಂದು ಹೇಳಿಬಿಟ್ಟು ಆ ಬ್ರಾಹ್ಮಣ ಮಧ್ಯದಲ್ಲೇ ಕೂತಂತವನವನು ಯಾರು? ಅರ್ಜುನ. ಪಾಂಚಾಲಿ ಶ್ರೀಮತಿ ಪ್ರಾಪ್ತ ಕ್ಷತ್ರಂ ಜಿತ್ವಾ ಸ್ವಯಂವರೇ ಆದಾಯ ಗತವಾನ್ ಪಾರ್ಥ ಭವಾನ್ ಕ್ವಗನುಗತಸ್ತದ. ಅದೆಲ್ಲ ನಡೀತಾ ಇತ್ತಲ್ಲ, ಎದುರಿಗೆ ಇದ್ದು ಏನೋ ಮಾಡಿದಿ ನೀನು? ಲಕ್ಷ್ಯಭೇದನವನ್ನು ಅವನು ಮಾಡಿದ ನಂತರದಲ್ಲಿಯೂ ಕೂಡ ಯುದ್ಧಕ್ಕೆ ನಿಂತುಕೊಂಡು ಗೆದ್ದು ಬಿಟ್ಟು ಪಾಂಚಾಲಿಯನ್ನು ಕರ್ಕೋಬೇಕಾಗಿತ್ತು. ಬೇಡ, ಲಕ್ಷ್ಯಭೇದನ ಮಾಡಲಿಕ್ಕಾಗಲಿಲ್ಲ. ಅರ್ಜುನಾದಿಗಳನ್ನು ನಿಂತುಕೊಂಡು ಹೋರಾಡಬೇಕಾಗಿತ್ತು. ಆ ಭೀಮಸೇನ ದೇವರು ಸಭಾಸ್ತಂಭವನ್ನೇ ಕಿತ್ತಿ ನಿಮ್ಮನ್ನೆಲ್ಲರನ್ನೂ ಏನು ಮಾಡ್ಲಿಕ್ಕೆ ಬಂದಿದ್ರು? ಕಸ ಹೊಡೆದು ನಿಮ್ಮನ್ನು ಹೊರಗೆ ದಬ್ಬಿದ್ರು ಅವರು. ಪಾಂಚಾಲ ರಾಜನ ರಾಜಾಸ್ಥಾನದಿಂದಾಗಿ ಯಾರೇನು ಮಾತಾಡಿದ್ರಲ್ಲಿ? ಮಾತಾಡ್ಲಿಕ್ಕಾಯ್ತಾ ನಿಮಗೆ? ಏನಾದರೂ ನೀವು ಅಲ್ಲಿ ವಿರೋಧವನ್ನು ಮಾಡಿದ್ರ?
ಸಭಾಸ್ತಂಭವನ್ನು ಕಿತ್ತಿ ಹೊಡಿಲಿಕ್ಕೆ ಬಂದಿದ್ದಾನೆ ಅಂತಂದ್ರೆ ನೀವೇನು ಮಾಡಿದ್ರಿ? ಒಬ್ರಕ್ಕಿಂತ ಒಬ್ಬರು ನಾ ಮುಂದು ತಾ ಮುಂದು ಅಂತ ಓಡಿ ಹೋದ್ರಿ. ಓಡಿ ಹೋಗೋದ್ರಲ್ಲೇ ಸ್ಪರ್ಧಾ ಮಾಡಿದ್ರಿ ಹೊರತು ಎದುರಿಸಿ ನಿಲ್ಲೋದ್ರಲ್ಲಿ ನಿಮಗೆ ಯಾರಿಗೂ ಏನಾಗಲಿಲ್ಲ, ಧೈರ್ಯ ಸಾಲಲಿಲ್ಲ. ಆ ನಿವಾತ ಕವಚರನ್ನ ಕಾಲಕೇಯರನ್ನ ಇದ್ದಾರೆ ಅಂತ ಹೇಳಿ ಬೇಕಾದಷ್ಟು ಜನ ಅವರೆಲ್ಲರೂ ಕೂಡ ಪೃಥ್ವಿ ಮಂಡಲಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥ ದೈತ್ಯರುಗಳು ಅಂತ ಬೇಕಾದಷ್ಟು ನಿಮಗೆಲ್ಲ ವಾರ್ತಾಲಾಪಗಳೆಲ್ಲ ಬಂದಿದ್ದು. ಒಬ್ಬರ ಹೋಗಿ ಎದುರಿಸಿ ನಿಂತು ಯುದ್ಧ ಮಾಡಿದ್ರೆ 3.5 ಕೋಟಿ ದೈತ್ಯರನ್ನು ಏನು ಮಾಡಿದ? ಏಕಾಂಗಿಯಾಗಿ ಹೋಗಿ ಅವ ಸಂಹಾರ ಮಾಡ್ದ. ನೀವು ಇದ್ರಿ, ನಾವು ಇದ್ವಿ. ಸಮಸ್ಯೆ ಬಗೆಹರಿಸಿದವನು ಅವನು, ಸಮಸ್ಯೆಗಳನ್ನು ನೋಡ್ಕೊಂಡಿದ್ದವರು ನಾವು. ಏಕೇನ ಹಿತ್ವಯಾಕರಣ ಕಿಂ ನಾಮೇಹ ಕೃತಂಪುರ. ಏನಪ್ಪ ಒಬ್ಬನೇ ಹೋಗಿ ಯಾವ ದಿಗ್ವಿಜಯವನ್ನು ಸಾಧಿಸ್ಕೊಂಡ್ಬಂದಿದ್ದಿ ಹೇಳಿ ನೀನು? ಏನು ಸಾಧನೆ ಮಾಡಿದ್ದಿ ಅಂತ ಇವತ್ತು ಮಾಡಿದ್ದಿ? ಅವನು ನೋಡು, ಒಬ್ಬನೇ ಹೋದ, ಕಿರಾತ ರೂಪದಿಂದಾಗಿ ಬಂದಿರತಕ್ಕಂತಹ ಮಹಾರುದ್ರದೇವರ ಜೊತೆಗೆ ಯುದ್ಧವನ್ನು ಮಾಡಿ ಸೋಲ್ಲೆ. ಅವ್ರ ಜೊತೆಗೆ ಯುದ್ಧವನ್ನಂತೂ ಮಾಡ್ದ. ಯುದ್ಧ ಮಾಡಿ ಅವರನ್ನು ಸಂತೋಷಪಡಿಸಿ ಅವರ ಕಡೆಯಿಂದ ಅವರಿಂದಲೇ ಅಭಿಮನ್ಯಮಾನವಾದಂತಹ ಅಸ್ತ್ರವನ್ನು ತಗೊಂಡ. ಅವನು ಅವರಲ್ಲಿ ಒಬ್ಬೊಬ್ಬರು ಪಾಂಡವರು 4 ಜನ, ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದರು. ಆ ದಿಕ್ಕಿನಲ್ಲಿರೋರನ್ನ ಎಲ್ಲರನ್ನೂ ಗೆದ್ಕೊಂಬಂದರು. ಅರ್ಜುನ ತಾನು ಹೋಗಿರೋ ದಿಕ್ಕಿಗೆ ದಿಗ್ವಿಜಯ ಮಾಡ್ಕೊಂಬಂದ. ಭೀಮಸೇನ ದೇವರು ತಾವು ದಿಕ್ಕಿಗೆ ಹೋಗಿದ್ರು, ಅಲ್ಲಿಗೆ ಮಾಡ್ಕೊಂಬಂದರು. ನಕುಲ ಸಹದೇವರು ತಾವೆಲ್ಲಿ ಹೋಗಿದ್ರು ಆ 4 ದಿಕ್ಕುಗಳ ದಿಗ್ವಿಜಯವನ್ನು ಒಬ್ಬೊಬ್ಬರು ಪಾಂಡವರು ಏನು ಮಾಡಿದರು? ಏಕಾಂಗಿಯಾಗಿ ಹೋಗಿ ಮಾಡ್ಕೊಂಬಂದರು. ಇಂದ್ರದೇವರೇ ಅಂತಾರೆ, ನನಗೆ ಅರ್ಜುನನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಯಾಕೆಂದರೆ ಅರ್ಜುನನಲ್ಲಿ ಸ್ವಯಂ ಕೃಷ್ಣಾವೇಶ ಇದೆ, ಅಲ್ಲಿ ನರಾವೇಶ ಇದೆ. ಆದ್ದರಿಂದಾಗಿ ನೀನು ಏನು ಅಂದ್ಕೊಳ್ತಾ ಇದ್ದಿ ಅಂತಂದರೆ ನಿನಗೆ ನಿನ್ನ ಸಾಮರ್ಥ್ಯದ ಮೇಲೆ ಬಹಳ ಏನಪ್ಪ ಅಂತಂದರೆ ವಿಶ್ವಾಸ ಇದೆ. ಆ ವಿಶ್ವಾಸ ಎಷ್ಟರ ಮಟ್ಟಿಗೆ ಮೂರ್ಖತನ ಅಂತ ಹೇಳ್ತೀನಿ ಕೇಳು. ಒಂದು ಬುಸುಗುಡೋ ಅಂತಹ ಸರ್ಪ, ಆ ಸರ್ಪವನ್ನು ನೀ ಏನು ಮಾಡಬೇಕಾಗಿದೆ? ಅದನ್ನು ಶಾಂತಗೊಳಿಸುವಂಥ ಕಾರ್ಯಕ್ರಮ ಅಲ್ಲ. ಅದರ ಹಲ್ಲಿನಲ್ಲಿ ವಿಷ ಇರ್ತದೆ. ಆ ಹಲ್ಲಿನಲ್ಲಿರತಕ್ಕಂಥ ವಿಷವನ್ನು ಎಡಗೈಯಿಂದ ಹಲ್ಲನ್ನೇ ಕಿತ್ತಬೇಕು ಅಂತೀಯ. ಬಲಗೈಯಿಂದ ಯಾವುದನ್ನು ಮಾಡ್ತಾ? ಆ ಸರ್ಪದ ತಲೆ ಮೇಲೆ ಕೈಯಾಡಿಸ್ತಾ ತಲೆ ನೇವರಿಸ್ತಾ. ಆ ತಲೆ ನೇವರಿಸ್ಬೇಕಾದ್ರೆ ಯಾರಾದರೂ ಸುಮ್ಮನೆ ಇರ್ತಾರೆ, ಹೌದಲ್ಲ? ಆವಾಗ ಏನು ಮಾಡಬೇಕು? ಅದರ ಬಾಯಿಂದ ಹಲ್ಲು ಕಿತ್ತಬೇಕು. ಸಾಧ್ಯ ಇದೆಯಾ? ಅದು ಬುಸುಗುಡೋ ಸರ್ಪ. ಅದರ ಹತ್ತಿರ ಹೋದರೆ ಏನು ಮಾಡ್ತದೆ? ಅದು ಹೊಡೆದೇ ಬಿಡ್ತದೆ. ಅಂಥದ್ರಲ್ಲಿ ಅದರ ತಲೆ ಮೇಲೆ ಕೈ ಆಡಿಸಿ ಅದರ ಹಲ್ಲನ್ನು ಕಿತ್ತಲಿಕ್ಕೆ ಆಗ್ತದೇನೋ? ಅವ ಅರ್ಜುನ ಅಂದರೆ ಏನು ಅಂದ್ಕೊಂಡಿದ್ದೀನಿ? ಅವ ಬುಸುಗುಡೋ ಸರ್ಪ ಇದ್ದಂಗೆ. ನೀವು ಅವನ ತಲೆ ಮೇಲೆ ಕೈ ಆಡಿಸಿ ಅವನ ಪರಾಕ್ರಮ ಅಂತಕ್ಕಂಥ ಹಲ್ಲನ್ನು ಕಿತ್ತಲಿಕ್ಕೆ ಆಗ್ತದಾ? ಹಾಂ, ಮೊದಲೇ ಮದೋನ್ಮತ್ತವಾಗಿರತಕ್ಕಂಥ ಆನೆ ಅದ್ರ ಕೈಯಿಂದ ತಪ್ಪಿಸಿಕೊಂಡು ಓಡಿದ್ರೆ ಸಾಕು ಅಂತ ಎಲ್ಲರೂ ಯೋಚನೆ ಮಾಡಬೇಕಾದ್ರೆ, ನಾನು ಅದರ ಮೇಲೆ ಕೂತ್ಕೊಂಡು ಮೆರವಣಿಗೆಯಲ್ಲಿ ಕಾಡಿನಿಂದ ನಗರಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಏನಂತಾರೆ? ನಗುತ್ತಾರೆ. ಆನೆ ಹೆಂಗಿದೆ ಮೊದಲು ನೋಡಪ್ಪ, ಆಮೇಲೆ ಏನು ಮಾಡು? ಅದರ ಮೇಲೆ ಅದರಿಂದ ಮೊದಲು ಬದುಕೋದನ್ನು ಯೋಚನೆ ಮಾಡು, ಆಮೇಲೆ ಅದರ ಮೇಲೆ ಏರೋದು. ಏರಿದ ಮೇಲೆ ಮೆರವಣಿಗೆ. ಅದಕ್ಕಿದು ಯಾವುದು ಏನಾಗೋದಿಲ್ಲ ಅಂತಂದರೆ ಆಗುವಂಥದ್ದಲ್ಲ. ಕೈಕಾಲುಗಳಲ್ಲಿ ಕಂಠದಲ್ಲಿ ದೊಡ್ಡದಾಗಿರತಕ್ಕಂಥ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರವನ್ನು ಈಜಿ ಸೇರ್ತೀನಿ ಆ ಕಡೆ ದಂಡೆಯನ್ನು ಅಂದರೆ ಹೆಂಗೆ ಮೂರ್ಖರು ಅಂತಂದು ಹೇಳಿ ಕರೀತಾರೋ. ನಿನಗೆ ನಿನ್ನ ಭಾರನೇ ಹೆಚ್ಚು. ಅದು ಎಲ್ಲಿ? ಸಮುದ್ರದಲ್ಲಿ. ಅದು ಏನನ್ನು ಮಾಡಿಕೊಂಡು? ಕೈಕಾಲುಗಳಿಗೆ ಕಲ್ಲನ್ನು ಕಟ್ಕೊಂಡು, ಕುದಿಗೆಗೆ ಒಂದು ಕಲ್ಲನ್ನು ಕಟ್ಕೊಂಡು ಬದುಕ್ತೀಯ. ಉತ್ತರ ಕ್ಷಣದಲ್ಲಿ ಹೋಗ್ತೀಯ. ದಾಟ್ಲಿಕ್ಕೆ ಹೊರಟಿರೋದು ಸಮುದ್ರವನ್ನು, ಕಟ್ಕೊಂಡಿರೋದು ಕಲ್ಲುಗಳನ್ನು. ದಾಟ್ಲಿಕ್ಕಿರೋ ಅವಕಾಶ ಕೈಯಿಂದ ದಾಟಬೇಕು. ಅದು ಏನನ್ನು? ಈಜಾಡಿಕೊಂಡು. ಇದು ಸಾಧ್ಯವಾ ಕಾರಣ? ಆತ್ಮಾನಹ್ಯಂ ಯಸ್ ಸಮಾಬದ್ಧ ಕಂಠೆ ಬದ್ಧ್ವಾ ತಥಾಶಿಲಾಂ ಸಮುದ್ರಂ ಪ್ರತರಂ ದೌರ್ಭ್ಯಾಂ ತತ್ರ ಕಿಂ ಕರ್ಣ ಪೌರುಷಂ. ಅದು ಪೌರುಷ್ಯದ ಸಂಕೇತನ ಆಗ್ತದೆ ಅಂತ ಯಾರು ನಂಬುತ್ತಾರ? ನೀನು ಎದುರಿಸ್ಲಿಕ್ಕೆ ಹೊರಟಿರೋದು ಯಾರನ್ನು? ಕೃತಾಸ್ತ್ರಂ ವೈ ಬಲವಂತಂ ಸುದುರ್ಬಲ ತಾದೃಶಂ ಕರ್ಣ ಯಹ್ಪಾರ್ಥಂ ಯೋದ್ಧುಮಿಚ್ಛೇತ್ ಸದುರ್ಮತಿ. ಅವನು ಕೃತಾಸ್ತ್ರನಾದಂಥವನು.
ಅವನ ಕೈ ಚಾಚಿದ ತಕ್ಷಣ ದಿವ್ಯಾಸ್ತ್ರಗಳು ಬರ್ತವೆ. ನೀನು ಅಕೃತಾಸ್ತ್ರನಾದಂಥವನು, ಗುರುವನುಗ್ರಹವನ್ನು ಪಡೆದೇ ಇರತಕ್ಕಂತಹ ಅವನು, ನೀನು ಕೈಲಾಗದೇ ಇದ್ದಂಥವನು, ನೀನು ದುರ್ಬಲ, ಅವನು ಅತ್ಯಂತ ಪ್ರಬಲ. ಇಂಥವನು ನೀನು ಯುದ್ಧ ಮಾಡಲಿಕ್ಕೆ ಹೊರಟಿದ್ದಿ ಅಂತಂದರೆ ನಿನಗೆ ದುರ್ಬುದ್ಧಿ ಹೆಚ್ಚಾಗಿದೆ ಅಂತ ಜನ ಆಡ್ಕೊತಾರೆ ಹೊರತಾಗಿ ನಿನ್ನನ್ನು ಮಹಾಪೌರುಷವಂತ ಅಂತ ಯಾರೂ ಗುರುತಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಸುಮ್ಮನೆ ಇಲ್ಲದೇ ಇರೋವಂತಹ ಪೌರುಷವನ್ನು ಹೇಳ್ಕೊತೀಯಪ್ಪ. ಅಸ್ಮಾಭಿ ಏವ ನಿಕೃತಃ ವರ್ಷಾಣೀಹ ತ್ರಯೋದಶ ಸಿಂಹ ಪಾಶಾದ್ ವಿಮುಕ್ತೋವಾ ನಶೇಷಂ ಕರ್ತುಮರ್ಹತಿ. ನಾವು ಅವರನ್ನು ಜಯಿಸಿದ್ದೀವಿ, ಅಪಮಾನಗೊಳಿಸಿದ್ದೀವಿ ಅಂಥೇಳಿ ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಳೋದ್ರಲ್ಲಿ ಏನೂ ಉಪಯೋಗ ಇಲ್ಲ. ಹಂಗೆ ಜಯಿಸಿ ಅಪಮಾನಗೊಳಿಸಿ ಆದಮೇಲೆ ಅಂಥ ಪಾಂಡವರೆಂಬುವಂತಹ ಸಿಂಹಗಳನ್ನು 13 ವರ್ಷ ಅವ್ರ ಮಟ್ಟಿಗೆ ಅವ್ರಿಗೆ ಏನು ಮಾಡಿದ್ದೀವಿ, ಸ್ವತಂತ್ರವಾಗಿ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದೀವಿ. ಆ ಸಿಂಹ ಅದಕ್ಕಾಗಿರ್ತಕ್ಕಂತಹ ಅಪಮಾನ, ಈ 13 ವರ್ಷ ಅದಕ್ಕಾಗಿ ಮಾಡಿರ್ತಕ್ಕಂತಹ ಪ್ರತೀಕಾರದ ಕಾಲಗಣನ, ಅದಕ್ಕೆ ಮಾಡಿರ್ತಕ್ಕಂತಹ ಸಿದ್ಧತಾ, ಅದು ಎತ್ತಿ ಹೊಡೆಯತಕ್ಕಂತಹ ರೋಷ, ಆಗ ಬೀಳ್ತಕ್ಕಂಥ ಏಟು, ಅದನ್ನು ಊಹಾ ಮಾಡಿಕೊಳ್ಬೇಕೇ ಹೊರತಾಗಿ ಮನುಷ್ಯ ಇದ್ದಕ್ಕಿದ್ದಂಗೆ ಅದಕ್ಕೆ ತಲೆ ಕೊಡ್ಲಿಕ್ಕೆ ಹೋಗ್ತಾನೆ ಅಂದರೆ ಉತ್ತರ ಕ್ಷಣದಲ್ಲಿ ಏನಾಗಿರ್ತಾನೆ, ಈ ಯಮನ ಮಂದಿರವನ್ನು ಸೇರಿರ್ತಾನೆ ಅವನು. ಅಷ್ಟು ಸುಲಭದಲ್ಲೆಲ್ಲ ಇದು ಆಗುವಂಥದ್ದಾಲವ. ಇಷ್ಟರವರೆಗೆ ಏನಾಗಿದ್ದ ಅರ್ಜುನ, ತನಗಿರುವಂತಹ ಕೋಪಾಗ್ನಿಯನ್ನು ಯಾರ ಎದುರಿಗೂ ಪ್ರದರ್ಶನ ಮಾಡಿರಲಿಲ್ಲ. ತಾನೆಂಥ ಕೋಪಿಷ್ಠ ಅಂಥೇಳಿ. ಯಾಕೆ ಪ್ರಸಂಗನೂ ಬಂದಿರಲಿಲ್ಲ. ಅವರೆಲ್ಲ ಪಾಂಡವರು ಎಂಥವ್ರು ಅಂತಂದರೆ ಕಾಲ ಬರೋ ತನಕ ಅವರು ತೋರಿಸೋದೇ ಇಲ್ಲ. ಕಾಲ ಬಂದ ಮೇಲೆ ಯಾರನ್ನೂ ಬಿಡೋರು ಅಲ್ಲ ಅವರು. ಒಂದು ದೊಡ್ಡದಾಗಿರ್ತಕ್ಕಂತಹ ಬಾವಿಯಲ್ಲಿ ಅಗ್ನಿ ಇದ್ದರೆ ಆ ಅಗ್ನಿ ಹೊರಗಿದೆ ಅಂತ ಗೊತ್ತೇ ಇರೋದಿಲ್ಲ. ಆದರೆ ಅದು ಅಗ್ನಿ ಒಳಗೆ ಇರೋದು ಸುಳ್ಳ, ಇದೆ ಅಂತ ಆದ ಮೇಲೆ ಅದು ಒಂದು ಸರ್ತೆಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಇಂಧನ ರಾಶಿ ಸಿಕ್ಕಿಬಿಡ್ತು ಅಂತಂದ್ರೆ ಅದೇನಾಗ್ತದೆ, ಹೊರಗೆ ಬಂದು ಜಾಜ್ವಲ್ಯಮಾನವಾಗಿ ದೇದೀಪ್ಯಮಾನವಾಗಿ ಏನಾಗಿಬಿಡ್ತದೆ, ಅದು ಇದ್ದಕ್ಕಿದ್ದಂಗೆ ಉರಿಲಿಕ್ಕೆ ಆರಂಭ ಆಗಿಬಿಡ್ತದೆ. ಅಲ್ಲಿವರೆಗೆ ಇರ್ತದೆ, ಆಮೇಲೆ ಉರಿತದೆ. ಆದ್ದರಿಂದಾಗಿ ಇಲ್ಲಿವರೆಗೆ ಪಾಂಡವರು ಇದ್ದಾರೆ ಅಂತಂದರೆ ಅವರು ಕೂಪಾಗ್ನಿಗಳಂತೆ. ಕೋಪಾಗ್ನಿಯನ್ನು ಪ್ರದರ್ಶನ ಮಾಡಲಿಕ್ಕಾಗದೇ ಇದ್ದರಿಂದ ಕೂಪಾಗ್ನಿ ಅಂದರೆ ಬಾವಿಯಲ್ಲಿರುವಂತಹ ಬೆಂಕಿ, ಹಾಗೆ ಅದು ಗೊತ್ತಾಗದೇನೆ ಹಾಗೆ ಇಟ್ಟಿದ್ರು ಅವರು. ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ಅವರು ಆ ಅಗ್ನಿಯನ್ನು ಹೊರಗೆ ಜಗತ್ತಿಗೆ ತೋರಿಸ್ತಾರೆ ಅವರು. ಹಾಗೆ ತೋರಿಸಿದಂತಹ ಸಂದರ್ಭದಲ್ಲಿ ನಾವೆಲ್ಲ ನಿಂತ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯ? ನೀವು ಸೈನ್ಯವನ್ನು ಮಾಡಿರಿ, ರಥಶ್ರೇಷ್ಠವನ್ನು ಇಟ್ಟುಕೊಳ್ಳ್ರಿ, ಎಲ್ಲರೂ ಸೇರ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ದ್ರೋಣಾಚಾರ್ಯರು, ದುರ್ಯೋಧನ, ಭೀಷ್ಮಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಎಲ್ಲರೂ ಸೇರಿ ಯುದ್ಧವನ್ನು ಮಾಡೋಣ. ಕರ್ಣಮ ಸಾಹಸಂಕೃತಾ, ಏಕಾಂಗಿಯಾಗಿ ಸಾಹಸವನ್ನು ಮಾಡ್ತೀನಿ ಅಂತ ಹೆಂಗೆ ಹೊಗಳ್ಕೊಂಡು ಹಂಗೆ ಮಾಡಲಿಕ್ಕೆ ಹೋಗಬೇಡ. ನೀನು ಸಾಯೋದು ನಮಗೆ ಅನಪೇಕ್ಷಿತವಾದದ್ದು. ಮಾತಾಡಿದಿ ಅಂದ ಮಾತ್ರಕ್ಕೆ ನೀ ಸಾಯಬೇಕು ಅಂತ ನಾವು ಬಯಸ್ತಾ ಇಲ್ಲ. ಆದ್ದರಿಂದಾಗಿ ಯುದ್ಧದಲ್ಲಿ ನಿಂತಿರ್ತಕ್ಕಂತಹ ಅರ್ಜುನನನ್ನು ಷಡ್ರಥರಾಗಿರ್ತಕ್ಕಂಥವ್ರು ನಾವು ಎಲ್ಲರೂ ಸೇರಿ ಎದುರಿಸ್ಲಿಕ್ಕೆ ಹೋಗೋಣ ಹೊರತಾಗಿ ಮತ್ತು ಏಕಾಂಗಿಯಾಗಿ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಅರ್ಜುನನ ಜೊತೆಗೆ ಮಾತಾಡ್ಲಿಕ್ಕೆ ಹೋಗೋದು ಬೇಡ ಅಂತ ಹೇಳಿ ಕೃಪಾಚಾರ್ಯರು ಸ್ವಾಭಿಪ್ರಾಯವನ್ನೇನು ಮಾಡಿದರು, ಯುಕ್ತಿಪೂರ್ವಕವಾಗಿಯೇ ಇಟ್ಟರೆ ಎಲ್ಲರ ಎದುರಿಗೆ. ಆಗ ಇದನ್ನು ಕೇಳಿ ಕರ್ಣನಿಗೆ ಸಿಟ್ಟು ಬಂದುಬಿಡ್ತು. ಇಲ್ಲಿವರೆಗೆ ಏನು ಮಾಡಿದ್ದ ಅಂತಂದರೆ ಒಂದು ಹಂತದಲ್ಲಿ ಬೇರೆಯವ್ರನ್ನ ಮುಂದಿಟ್ಟುಕೊಂಡು ಬೈದಿದ್ದ. ಈಗ ಹಂಗಲ್ಲ, ನೇರವಾದ ವಾಗ್ದಾಳಿಯನ್ನು ಕರ್ಣ ಮಾತಾಡ್ತಕ್ಕಂಥದ್ದು. ಕೃಪಾಚಾರ್ಯರ ಮಾತುಗಳಿಗೆ ಪ್ರತ್ಯುತ್ತರದ ರೂಪದಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ಕರ್ಣ ಉತ್ತರ ಕೊಡ್ಲಿಕ್ಕೆ ಹೊರಡ್ತಾನೆ. ನೀವೇನು ಹೆದರಿಸ್ತಾ ಇದ್ದೀರಿ, ಈ ರೀತಿ ಹೆದರುವಂತಹ ಅಗತ್ಯ ಇಲ್ಲ. ನೀವೆಲ್ಲ ವಾಸ್ತವದಲ್ಲಿ ಯೋದ್ಧಾರಗಳೇ ಅಲ್ಲ, ಯುದ್ಧ ಮಾಡಲಿಕ್ಕೆ ಅನರ್ಹರಾದ ವ್ಯಕ್ತಿಗಳು. ಯಾಕೆ ಅವನಿಗೆ ಅಂದ್ರಲ್ಲ ಇವರು, ನೀನು ಯಾವ ಕೆಲಸ ಮಾಡಿದ್ದೀಯ ಹೇಳು ಅಂತ ಹೇಳಿ ಅವನಿಗೆ ನೇರವಾಗಿ ಮಾತಾಡಿದ್ರಲ್ಲ. ಇವಾಗ ನೇರವಾಗಿಯೇ ಉತ್ತರ ಕೊಡಲಿಕ್ಕೆ ಏನು ಮಾಡ್ತಾನೆ, ಕರ್ಣ ಆರಂಭ ಮಾಡ್ತಾನೆ. ಹಾಗೆ ಆರಂಭ ಮಾಡಿದ್ದನ್ನು ನೋಡಿ ಅಶ್ವತ್ಥಾಮಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ, ಯಾಕೆ ದ್ರೋಣಾಚಾರ್ಯರು ಅರ್ಜುನನನ್ನು ಸ್ತೋತ್ರ ಮಾಡಿದರು?
ಸುಮ್ಮನೆ ಸ್ತೋತ್ರ ಮಾಡಲಿಕ್ಕೆ ನಮ್ಮ ಅಪ್ಪ ಅಂತಂದರೆ ಅವರು ಬೃಹಸ್ಪತ್ಯಾಚಾರ್ಯರ ಅವತಾರ. ಅವ್ರು ಸುಮ್ಮನೆ ಒಂದು ಮಾತಾಡೋದಿಲ್ಲ ಅವರು. ಯಾಕೆ ಅಂತಂದರೆ ಸಕೃತ್ ಜಲ್ಪಂತಿ ರಾಜಾನಃ ಸಕೃತ್ ಜಲ್ಪಂತಿ ಪಂಡಿತಾ ಸಕೃತ್ ಕನ್ಯಾ ಪ್ರದೀಯಂತೆ ತ್ರೀಣ್ಯೇತಾನಿ ಸಕೃತ್ ಸಕೃತ್ ಅಂತ ನೀತಿಶಾಸ್ತ್ರದಲ್ಲಿ ಹೇಳ್ತಾರೆ. ಜಗತ್ತಿನಲ್ಲಿ ರಾಜ ಅಂತನ್ನವನೇನಿದ್ದಾನಲ್ಲ ಅವನು ಭಾಳ ಸರ್ತೆ ಮಾತಾಡೋದಿಲ್ಲಂತೆ, ಭಾಳ ಕೇಳ್ತಾನೆ, ಒಂದು ಮಾತಾಡ್ತಾನೆ. ರಾಜ ಮಾತಾಡಿದ ಅಂದರೆ ಅದು ಏನಾಗ್ಬಿಡ್ತದೆ ಅಂದರೆ ಟು ಬಿ ನೋಟೆಡ್, ಅದೊಂಥರ ಶಾಸನ ಇದ್ದಂಗೆ. ಎಲ್ಲರೂ ಅದನ್ನು ಏನು ಮಾಡಿಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಯಾರೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ವಿದ್ವಾಂಸನೇನಿರ್ತಾನಲ್ಲ ಅವ ಮಾತಾಡಿದ ಅಂದ್ರೂ ಅಷ್ಟೇ, ಅವನ ಮಾತಿಗೂ ಏನಿರ್ತದೆ ತುಂಬ ಬೆಲೆ ಇರ್ತದೆ. ಆ ಮಾತನ್ನು ಎಲ್ಲರೂ ಕೇಳಿಸ್ಕೊತಾರೆ, ಅದೇ ರೀತಿಯಲ್ಲಿ ನಡೀತಾರೆ. ಹಾಗೇನೆ ಕನ್ಯಾ ಏನಿದೆಯಲ್ಲ ಅದನ್ನು ಪದೇ ಪದೇ ಕೊಡಲಿಕ್ಕಾಗೋದಿಲ್ಲ. ಒಂದು ಕನ್ಯಾ ಒಂದೇ ಸರ್ತೆ ಕೊಡಲಿಕ್ಕಾಗೋದು. ಜೀವಿತಾವಧಿಯಲ್ಲಿ ಒಂದು ಸರ್ತೆ ಕನ್ಯಾ ಕೊಟ್ಟರಂದರೆ ಪುನಃ ಅದನ್ನು ಕೊಡಲಿಕ್ಕೆ, ಪುನಃ ಅದನ್ನು ವಿವಾಹ ಮಾಡಲಿಕ್ಕೆ ಕನ್ಯಾಕ್ಕೆ ಅವಕಾಶ ಇಲ್ಲ. ಆದ್ದರಿಂದಾಗಿ ಹಾಗೆ ವಿವೇಕಿಯಾಗಿರ್ತಕ್ಕಂಥವನು ಮಾತಾಡಿದ ಅಂತಂದರೆ ಮುಂದಿನವನು ಮಾತಾಡದೆ ಇರೋ ಹಂಗೆ ಮಾತಾಡಿರ್ತಾನವನು. ಅದಕ್ಕಾಗಿ ನಮ್ಮಪ್ಪ ಅಂದರೆ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ಅವರು ಮಾತಾಡಿದ್ದಾರೆ ಅಂದರೆ ವೃಥಾ ಸುಮ್ಮನೆ ಏನಪ್ಪ ಅಂದರೆ ಅರ್ಜುನನನ್ನು ಸ್ತೋತ್ರ ಮಾಡೋದರಲ್ಲಿ ಹೊಗಳು ಭಟ್ಟಂಗಿತನವನ್ನು ಪ್ರದರ್ಶನ ಮಾಡಲಿಕ್ಕೆ ಅವ್ರು ಹೇಳಿಲ್ಲ. ಅವರು ಏನೇನು ಹೇಳಿದ್ದಾರೆ ಅಂತನ್ನೋದನ್ನು ಸ್ವಲ್ಪ ಪರಾಮರ್ಶೆ ಮಾಡಿಕೊಡ್ರಿ. ಯಾರ ವಿಷಯದಲ್ಲಿ ದ್ರೋಣಾಚಾರ್ಯರು ಈ ರೀತಿ ಮಾತಾಡಿದ್ರು, ಆ ಮಾತಾಡಲಿಕ್ಕೆ ಏನು ಕಾರಣಗಳಿದ್ದಾವೆ ಅಂತ ಪೂರ್ವ ವಿಮರ್ಶೆಯನ್ನು ಮಾಡಿಕೊಂಡು ಆನಂತರದಲ್ಲಿ ನೀವು ಏನಪ್ಪ ಅಂದರೆ ಮುಂದುವರಿಯಿರಿ ಅಂತ ಹೇಳಿ ಕರ್ಣನ ಮೇಲೆ ರೋಷಾವೇಶ ಭರಿತವಾಗಿರತಕ್ಕಂಥ ಮಾತುಗಳನ್ನು ಅಶ್ವತ್ಥಾಮಾಚಾರ್ಯರು ತಾವು ಪ್ರಯೋಗ ಮಾಡ್ತಾರೆ. ಇಲ್ಲೊಂದು ಪ್ರಹಸನ ನಡೀತಾ ಇದೆ. ಏನಂತಂದರೆ ಯುದ್ಧ ಮಾಡಬೇಕಾಗಿರೋದು ಅರ್ಜುನನ ಜೊತೆಗೆ ಆಗಿದ್ದರೂ ಕೂಡ ಆ ಐಕಮತ್ಯ ಅಂತನ್ನೋದು ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಇವರಲ್ಲಿ ಬರಬೇಕು. ಇವರಲ್ಲಿ ಐಕಮತ್ಯ ಬರದೇ ಇರಲಿಕ್ಕೆ ಒಬ್ಬರು ಅರ್ಜುನನ ನಿಪುಣತರವಾಗಿರತಕ್ಕಂಥ ಶಕ್ತಿ ಸಾಮರ್ಥ್ಯಾದಿಗಳನ್ನು ಗುರುತಿಸಿಕೊಂಡು ಏನು ಮಾಡಬೇಕು ಅಂತ ವಿಚಾರ ಮಾಡಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ವಿಚಾರವಂತರು ಒಂದು ದಿಕ್ಕಿನ ಕಡೆಗೆ, ಯಾವುದೇ ವಿಧವಾಗಿರತಕ್ಕಂತಹ ವಿಚಾರವನ್ನು ಮಾಡೋ ಹಾಗಿಲ್ಲ, ವಿಮರ್ಶೆ ಇಲ್ಲದೇ ಹೆಜ್ಜೆ ಇಡೋಣ ಅನ್ನುವಂತಹ ಹುಂಬುತನ ಇನ್ನೊಂದು ಕಡೆಗೆ. ಇಲ್ಲಿ ಎರಡರ ಮಧ್ಯದಲ್ಲಿ ಪರಸ್ಪರರಲ್ಲಿ ಏನಾಗ್ತಾ ಇದೆ, ಅವಿಚಾರಿಗಳು, ಅವಿವೇಕಿಗಳು, ಹುಂಬರೂ ಆಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಸೇರಿಕೊಂಡು ವಿಚಾರವಂತರು, ವಿವೇಕಿಗಳು, ಪ್ರಾಜ್ಞರು, ಸಾರಾಸಾರ ವಿಮರ್ಶೆ ಮಾಡೋರು ಏನು ಮಾಡಬೇಕಾಗಿದೆ, ಮಾತಾಡಬೇಕಾಗಿದೆ. ಅಂದಮೇಲೆ ಇದರಲ್ಲಿ ಸಾರ ಭಾಗವನ್ನು ಅಸಾರ ಭಾಗವನ್ನು ಎರಡನ್ನೂ ಗುರುತಿಸ್ಲಿಕ್ಕೆ ಏನು ಮಾಡ್ತಾರೆ, ಈ ವೇದಿಕೆಯನ್ನು ಕೊಡ್ತಾರೆ. ಏನು ಹೇಳ್ತಾರೆ ನಾಳಿನ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು.